सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुः सुरासुरगणाः। देवाय तस्मै नमः देवाय तस्मै नमः। माण्डुक्य उपनिषत्। ओमित्येदक्षरमिदं सर्वं तस्य उपव्याख्यानं भूतं भवत् भविष्यदिति सर्वं ओंकार एव। यच्च अन्यत्रिकालातीतं तदपि ओंकार एव सर्वं एतद् ब्रह्मा। अयमात्मा ब्रह्मा सोऽयमात्मा चतुष्पा। जागरितस्थानः बहिष्प्रज्ञः सप्तांग एकोनविंशतिमुखः स्थूलभुक् वैश्वानरः प्रथमपादः। स्वप्नस्थानः अंतःप्रज्ञः एकोनविंशतिमुखः प्रविविक्तभुक् तैजसो द्वितीयपादः। यत्र सुप्तो न कञ्चन कामं कामयते न कञ्चन स्वप्नं पश्यति तत् सुषुप्तं सुषुप्तिस्थानः। एकीभूतः प्रज्ञानघनः एव आनन्दमयो ह्यानन्दभुक् चेतोमुखः प्राज्ञः तृतीयपादः। एष सर्वेश्वर एष सर्वज्ञ एष योनि एष अंतर्यामी एष योनिः सर्वस्य प्रभव अप्ययौ हि भूतानाम्।
ಅವಸ್ಥಾತ್ರಯ ವಿವೇಕ. ಅವಸ್ಥಾತ್ರಯ ಜಾಗ್ರತ್ ಸ್ವಪ್ನ ಸುಷುಪ್ತಿ. ಜಾಗೃತ ಅವಸ್ಥೆ ನೋಡ್ದು, ಸ್ವಪ್ನಾವಸ್ಥೆ ನೋಡ್ದು, ಸುಷುಪ್ತಿ ನೋಡ್ದು. ಸಪ್ತಾಂಗ ಏಕೋನವಿಂಶತಿ, ಒಂದು ಸ್ಥೂಲ ಬುಕ್, ಒಂದು ಪ್ರವಿಭಕ್ತ ಬುಕ್. ಒಬ್ಬ ವೈಶ್ವಾನರ, ಇನ್ನೊಬ್ಬ ತೈಜಸ. ಸೊ ನಿದ್ರೆಗೆ ಬಂದಾಗ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ, ಅಲ್ಲಿ ಡಿಸೈರ್ ಇಲ್ಲ, ಸ್ವಪ್ನ ಇಲ್ಲ. ಸುಷುಪ್ತಂ ಏಕೀಭೂತ ಪ್ರಜ್ಞಾನಘನ. ಪ್ರಜ್ಞಾನಘನ ಅಂದರೆ ಯು ಸ್ಪ್ರೆಡ್. ಸುಷುಪ್ತಿ ಸ್ಥಾನದಲ್ಲಿ ನೀವೇನಾಗ್ತೀರಾ, ಲೋಕಲೈಸ್ಡ್ ಆಗಿರೋರು ವಿಸ್ತಾರವಾಗಿ ಬಿಡ್ತೀರ. ಆನಂದ ಅಲ್ಲಿ ಏನಾಗಿರ್ತೀರ, ಬರೀ ಆನಂದ ಮಾತ್ರ ಆಗಿರ್ತೀರ. ಬರೀ ಆನಂದ ಮಾತ್ರ ಸೇವನೆ. ನೀವೊಬ್ಬರೇ ಅಲ್ಲ, ಎಲ್ಲರಿಗೂ, ಸಕಲ ಜೀವಿಗಳಿಗೂ ಕೂಡ ಸುಷುಪ್ತಿ ಸ್ಥಾನ, ನಿದ್ರೆ ಅನ್ನೋದು ಆನಂದಮಯ, ಆನಂದ ಬುಕ್, ಬರೀ ಆನಂದ ಸೇವನೆಯೇ. ಇವನು ಸರ್ವೇಶ್ವರ ಅಂತ ಹೇಳ್ತಾರೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವ ಅಂತರ್ಯಾಮಿ. ಸುಷುಪ್ತಿ ಸ್ಥಾನದಲ್ಲಿ ಎಲ್ಲರೂ ಒಂದೇ, ಸರ್ವ ಅಂತರ್ಯಾಮಿ. ಏಷ ಯೋನಿ ಸರ್ವಸ್ಯ ಅಂದರೆ ಎಲ್ಲರೂ ಅಲ್ಲಿಂದ ಬರ್ತಾರೆ, ಅಲ್ಲೇ ಪ್ರಭವ ಆಪ್ಯಯೌ ಹಿ ಭೂತಾನ. ಸೊ ಇದು ಉಪನಿಷತ್ ಮಂತ್ರ, ಏಷ ಸರ್ವೇಶ್ವರ. ಈಗ ನೆಕ್ಸ್ಟ್ ಮಂತ್ರಕ್ಕೆ ಬಾಡಿ. ಇವತ್ತು ಸ್ವಲ್ಪ ಒಂದು ಉಪನಿಷತ್ ಮಂತ್ರ, ಆಮೇಲೆ ಒಂದು ಗೌಡಪಾದ ಕಾರಿಕ, ಮತ್ತು ಶಂಕರ ಭಾಷ್ಯ, ಇಷ್ಟನ್ನು ತಗೊಳ್ಳೋಣ. ಯಾಕಂದರೆ ಸುಷುಪ್ತಿ ಸ್ಥಾನದಲ್ಲಿ ತುಂಬ ಇದೆ ತಿಳ್ಕೊಳ್ಳಿ. ತುರಿಯೋಕ್ಕೆ ಹೋದರೆ ಏನಿಲ್ಲ, ತುರಿಯಾವಸ್ಥೆ ಅಂತ ನೀವು ಹೇಳಕ್ಕೆ ಹೋದರೆ ಸುಮ್ಮನೆ ಆಕಾಶದಲ್ಲಿ ನಿಮ್ಮನ್ನು ಬಿಟ್ಬಿಟ್ಟು ಏನಾದ್ರು ಉಳ್ಕೊತಿದ್ದೀರಿ, ಯು ವಿಲ್ ನಾಟ್ ಗೆಟ್ ಎನಿಥಿಂಗ್. ಸೊ ಸುಷುಪ್ತಿ ಸ್ಥಾನದಲ್ಲಿ ಏಷ ಸರ್ವೇಶ್ವರ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಉಪನಿಷತ್ ಮಂತ್ರ ಏನು ಹೇಳುತ್ತೆ ಅಂದರೆ, ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಾಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯೌ ಹಿ ಭೂತಾನ. ಇವನೇ ಸರ್ವೇಶ್ವರ, ಇವನೇ ಸರ್ವಜ್ಞ, ಇವನೇ ಅಂತರ್ಯಾಮಿ, ಇವನೇ ಎಲ್ಲಕ್ಕೂ ಕಾರಣನೂ. ಪ್ರಾಣಿಗಳಿಗೆ ಉತ್ಪತ್ತಿ ಲಯ. ಸೊ ಎಲ್ಲರೂ ಉತ್ಪತ್ತಿಯಾಗೋದಿಲ್ಲಿ ಪ್ರಜ್ಞಾವಸ್ಥೆ, ಸುಷುಪ್ತಾವಸ್ಥೆ ಅಂದರೆ ಯು ಆರ್ ಸ್ಪ್ರೆಡ್. ಅಲ್ಲಿ ನಿಲ್ಲಿಸಿಬಿಟ್ರು. ಈಗ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಗೌಡಪಾದರದ್ದು ಮೊದಲನೇ ಕಾಯಕ ಶುರುವಾಗುತ್ತೆ. ಇವಾಗ ತುರಿಯಕ್ಕಿಂತ ಮೊದಲು ಸುಷುಪ್ತಿ ಆದ ಕೂಡಲೇ ಗೌಡಪಾದರ ಮೊದಲನೇ ಕಾರಿಕೆ ಬರುತ್ತೆ. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ. ಬಹಿಷ್ಪ್ರಜ್ಞಾ, ಬಾಹ್ಯ ಪ್ರಜ್ಞೆಯಲ್ಲಿ ವಿಭು ಒಡೆ ಅಂತೂ ತಗೋದು, ಸರ್ವಾಂತರ್ಯಾಮಿ ತಗೋದು. ವಿಶ್ವ, ಇವನಿಗೆ ವಿಶ್ವ ಅಂತ ಹೇಳ್ತಾರೆ. ಅಂತಃಪ್ರಜ್ಞಸು ತೈಜಸಃ, ಒಳಗಡೆ ಪ್ರಜ್ಞೆ ಇವನಿಗೆ ಏನು ಹೇಳ್ತಾರೆ, ತೈಜಸ ಅಂತ ಹೇಳ್ತಾರೆ. ಘನ ಪ್ರಜ್ಞಾ ತಥಾ ಪ್ರಾಜ್ಞ. ಇದನ್ನು ಹೇಗೆ ತಗೋಬೇಕಂದ್ರೆ, ಎಲ್ಲ ಕಡೆ ಇರುವಂತಹ, ಈಗ ಓಮಿತ್ಯೆ ಅಕ್ಷರವಿದಂ ಸರ್ವಂ, ಸರ್ವಂ ಏತದ್ ಬ್ರಹ್ಮ ಅಂತಿದೆಯಲ್ಲ, ಅದನ್ನು ತಗೊಳ್ಳೀಗ. ಸರ್ವಂ ಏತದ್ ಬ್ರಹ್ಮ ಅನ್ನೋ ಒಂದು ಸ್ಥಿತಿ, ಒಂದು ವಸ್ತು. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ. ಬಹಿಷ್ಪ್ರಜ್ಞೆಯಲ್ಲಿ ಪ್ರಾಣಿಗಳ ಮೂಲಕ, ಜೀವಿಗಳ ಮೂಲಕ ಬಹಿಷ್ಪ್ರಜ್ಞೆಯಲ್ಲಿ ವಿಶ್ವ ಅನ್ನಿಸ್ಕೊಳ್ತಾನೆ. ಒಳಗಡೆ ತೈಜಸ ಅನ್ನಿಸ್ಕೊಳ್ತಾನೆ. ಆಮೇಲೆ ಘನ ಪ್ರಜ್ಞ ತಥಾ ಪ್ರಾಜ್ಞ, ಎಲ್ಲರೂ ನಿದ್ರೆಯಲ್ಲಿದ್ದಾಗ ಪ್ರಾಜ್ಞ ಅನ್ನಿಸ್ಕೊಳ್ತಾನೆ. ಏಕ ಏವ ತ್ರಿಧಾ ಸ್ಮೃತಃ. ನೋಡಿ, ಬಹಿಷ್ಪ್ರಜ್ಞ ವಿಭು ವಿಶ್ವ, ಅಂತಃಪ್ರಜ್ಞಸು ತೈಜಸ, ಘನಪ್ರಜ್ಞ ತಥಾ ಪ್ರಾಜ್ಞಾ, ಏಕ ಏವ ತ್ರಿಧಾ ಸ್ಮೃತ. ಏನಂದರೆ ಏಕ ಏವ ತ್ರಿಧಾ ಸ್ಮೃತ, ಒಬ್ಬನೇ, ಒಬ್ಬನೇ, ಏಕ ಏವ ತ್ರಿಧಾ ಸ್ಮೃತ. ತ್ರಿಧಾ, ಮೂರು ಅವಸ್ಥೆಗಳಲ್ಲೂ ಒಬ್ಬನೇ ಅಂತ. ಜಾಗೃತಿ ಅವಸ್ಥೆಯಲ್ಲಿ ನಾನೇ, ಸ್ವಪ್ನಾವಸ್ಥೆಯಲ್ಲಿ ನಾನೇ, ಸುಷುಪ್ತಿಯಲ್ಲಿ
ನಾನೇ. ಏಕ ಏವ ತ್ರಿಧಾ ಸ್ಮೃತ. The dream experiencer, the Jagrat observer or the dream observer or the deep sleep experiencer is the same. ಎಲ್ಲ ಒಬ್ಬನೇ. ನಾನೇ 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 ನಾನೇ. ಈ ನಾನು ಯಾರು? ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗಬೇಕಾದ್ರೆ however quick the transition may be, there must be some time gap. ಒಂದು ಅವಸ್ಥೆಯಿಂದ ನೀವು 3 ಅವಸ್ಥೆ ಒಟ್ಟಿಗೆ ಆಗಲ್ಲ ನಿಮಗೆ. ಇಲ್ಲ ನಿದ್ರೆಯಲ್ಲಿರ್ತೀರಾ, ಇಲ್ಲ ಸ್ವಪ್ನದಲ್ಲಿರ್ತೀರಾ, ಇಲ್ಲ ಎಚ್ಚರದಲ್ಲಿರ್ತೀರಾ. ಎಚ್ಚರದಿಂದ ಸ್ವಪ್ನಕ್ಕೆ ಹೋದಾಗ, ಸ್ವಪ್ನದಿಂದ ನಿದ್ರೆಗೆ ಹೋದಾಗ however quick the transition may be, there is a small time gap. ಹೌದಾ? ಅಲ್ಲೇನಾಯಿತು? ಎಚ್ಚರದಲ್ಲಿರೋನು ನಾನಲ್ಲ, ಸ್ವಪ್ನದಲ್ಲಿರೋನು ನಾನಲ್ಲ, ನಿದ್ದೆಯವನು ನಾನಲ್ಲ. ಈ 3 ಅವಸ್ಥೆಗಳಿಂದ ಬೇರೆ ಆದವನು ನಾನು. ಈ 3 ಅವಸ್ಥೆಗಳಿಂದ ಬೇರೆಯಾಗಿರುವನು ನಾನು. ಎಚ್ಚರದ ಅವಸ್ಥೆಯಲ್ಲಿ ಸ್ವಪ್ನದ ಅನುಭವ ಆಗಲ್ಲ, ಸ್ವಪ್ನದ ಅವಸ್ಥೆಯಲ್ಲಿ ಎಚ್ಚರ ಅನುಭವ ಆಗಲ್ಲ, ನಿದ್ರೆ ಅವಸ್ಥೆಯಲ್ಲಿ ಸ್ವಪ್ನ ಎಚ್ಚರ ಎರಡೂ ಇರಲ್ಲ. ಒಂದೊಂದೇ ಒಂದೊಂದೇ ಒಂದೊಂದೇ. ಹೌದಾ? ಏಕ ಏವ ತ್ರಿಧಾ ಸ್ಮೃತ. ಇದು ಗೌಡಪಾದರು ಹೇಳ್ತಾರೆ. ಒಬ್ಬನೇ 3 ಅವಸ್ಥೆಗಳಿಗೆ ಇದ್ದಿನಿಂದ ಸ್ಮೃತ, ಸ್ಮೃತ್ಯ, ಪೂರ್ವ ಸ್ಮೃತ್ಯ ಅಂತ ತಿಳ್ಕೊಳ್ತಾರೆ. ಇದು ಗೌಡಪಾದರ ಮೊದಲನೇ ಕಾರ್ಯಕ್ಕೆ ಒಬ್ಬನೇ ಅನ್ನೋಲ್ಲಿ ಸ್ಟ್ರೆಸ್ ಮಾಡಿದ್ರು. ಶಂಕರ ಭಾಷ್ಯಕ್ಕೆ ಬನ್ನಿ. ಇದನ್ನ ಇಟ್ಕೊಂಡೇ ಶಂಕರ ಭಾಷ್ಯಕ್ಕೆ ಹೋಗೋಣ. ಆವಾಗ ಆದರೆ ಇನ್ನೂ ಅದಕ್ಕೆ ಒತ್ತು ಸಿಗುತ್ತೆ. ಶಂಕರ ಭಾಷ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ನೋಡಿ, ಬಹಿಷ್ಪ್ರಜ್ಞೋ ವಿಭುರ್ವಿಷ್ಣ ಅಂತಃಪ್ರಜ್ಞಸ್ತು ತೈಜಸಃ ಘನಪ್ರಜ್ಞಾ ತದಾ ಪ್ರಾಜ್ಞ ಏಕ ಏವ ತ್ರಿಧಾ ಸ್ಮೃತ ಅಂತ ಹೇಳಿದ ಮೇಲೆ ಭಾಷ್ಯ, ಶಂಕರ ಭಾಷ್ಯ ಪರ್ಯಾಯೇನ. ಶಂಕರ ಭಾಷ್ಯ ಕೇಳಿಗ ಅದ್ರ ಮೇಲೆ ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ ಅಂತಃಪ್ರಜ್ಞಸ್ತು ತೈಜಸಃ ಘನಪ್ರಜ್ಞ ತದಾ ಪ್ರಾಜ್ಞ ಏಕ ಏವ. ಒಬ್ಬನೇ 3 ಅವಸ್ಥೆಗಳೇ ಇದ್ದೀನಿ ಅಂತ ಅವನು ತನ್ನ ಮನಸ್ಸಿಗೆ ತಂದುಕೊಳ್ತಾನೆ. ಯಾರು ಅಂತ ಹೇಳಿಲ್ಲ, ಒಬ್ಬನೇ ಇದ್ದೀನಿ ಅಂತ ಸ್ಮೃತ್ಯ. ನಿಮ್ಮ ಮನಸ್ಸಿಗೆ ಅನ್ನಿಸ್ತದೆ, ನಾನು ನಿಮ್ಮ ಮನಸ್ಸಿಗೆ ಅನ್ನಿಸ್ತದೆ ನಾನು ಕನಸು ಕಂಡೆ, ನಾನು ನಿದ್ರೆ ಮಾಡಿದೆ, ಇಷ್ಟು ಗಂಟೆ ನಾನು ಎಚ್ಚರದಲ್ಲಿದ್ದೆ. ಹೌದಾ? ಇನ್ಫರೆನ್ಸಲ್ಲಿ ಹೇಳ್ತೀರಿ. ಎಚ್ಚರದಲ್ಲಿದ್ದೆ ಅನ್ನೋಕ್ಕೆ ಏನಕ್ಕೆ ಹೇಳ್ತೀರಾ? ನಾನು ರಾತ್ರಿ 9 ಗಂಟೆಗೆ ಮಲಗಿದೆ, ಬೆಳಿಗ್ಗೆ 6 ಗಂಟೆಗೆ ಇದ್ದೆ, ಆವಾಗ ನಾನು 9 ರಿಂದ 6 ನಿದ್ದೆಯಲ್ಲಿದ್ದೆ ಅಂತೀರಾ. 9 ರಿಂದ 6ವರೆಗೆ ನಾನು ಎಚ್ಚರದಲ್ಲಿದ್ದೆ, 9 ರಿಂದ 6 ಗಂಟೆ ಮೇಲೆ ನಾನು ಎಚ್ಚರದಲ್ಲಿದ್ದೀನಿ ಅಂತ ಹೇಳ್ತೀರಾ. ಯಾರೇ? ಎಲ್ಲ ನಾನು 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 ನನ್ನ ಅನುಭವ. ನೋಡಿ, ಈಗ ಶಂಕರ ಭಾಷೆಗೆ ಬನ್ನಿ. ಮೊದಲು ಅದನ್ನು ಓದ್ತೀನಿ, ಆಮೇಲೆ ಇದನ್ನು. ಅಲ್ಲಿ ದೆರ್ ಇಸ್ ಎ ಲಿಂಕ್, ಸ್ಟ್ರಾಂಗ್ ಲಿಂಕ್. ಯಾಕೆಂದರೆ ಗೌಡಪಾದರ ಕಾರಿಕೆಗೆ ಶಂಕರರು ಭಾಷ್ಯ ಬರೆದಾಗ, ಇದು ಜಸ್ಟ್ ಗೋ ಟು ದ ಬ್ಯಾಕ್ಗ್ರೌಂಡ್. ಗೌಡಪಾದರ ಮನಸ್ಥಿತಿ ಏನು, ಆ ಅನುಭವ ಏನು, ಅಲ್ಲಿ ಬರೆದಿರೋ ವಾಕ್ಯಕ್ಕೆ ಶಂಕರರು ಭಾಷ್ಯ ಬರೆದಾಗ ಆ ಮನಸ್ಥಿತಿ ಏನು, ಯಾಕೆ ಬರೆದಿದ್ದಾರೆ, ಅಲ್ಲಿ ಸ್ವಲ್ಪ ಡೆಪ್ತ್ ಇದೆ ನೋಡಿ. ಪರ್ಯಾಯೇನ, ಒನ್ ಆಫ್ಟರ್ ದ ಅದರ್. ಶಂಕರಾಚಾರ್ಯ ಈ ಥರ ಹೇಳ್ತಾರೆ, ಪರ್ಯಾಯೇನ. ಇನ್ನು ಬಿಡಿಸ್ತಾರೆ ಅದನ್ನು, ಒನ್ ಆಫ್ಟರ್ ದ ಅದರ್. ತ್ರಿಸ್ಥಾನತ್ವಾತ್, 3 ಅವಸ್ಥೆಗಳಲ್ಲಿ ಒಂದಾದ ಮೇಲೆ ಒಂದು. ಸೋಹಮಿತಿ ಸ್ಮೃತ್ಯ, ನಾನು 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 ಎಚ್ಚರದಲ್ಲಿದ್ದೆ, ನಾನು ಕನಸಿನಲ್ಲಿದ್ದೆ, ನಾನು ಸೋಹಮಿತಿ ಸ್ಮೃತ್ಯ ಅಂತ ಮನಸ್ಸಿಗೆ ಸ್ಮೃತಿ ತಂದುಕೊಂಡು ಪ್ರತಿಸಂಧಾನಶ್ಚ ಅಂದರೆ ಆ ಥರ ಅನುಸಂಧಾನ ಮಾಡಿ, ನಿದ್ರೆಯಲ್ಲಿ ನಾನಿದ್ದೆ, ಎಚ್ಚರದಲ್ಲಿ ನಾನಿದ್ದೆ, ಕನಸಿನಲ್ಲಿ ನಾನಿದ್ದೆ, ತ್ರಿಸ್ಥಾನ ಒಂದಾದಮೇಲೆ ಒಂದರಂತೆ ನಾನಿದ್ದೆ. ಪರ್ಯಾಯೇಣ ಸ್ಮೃತ್ಯ ಆ ಥರ ಅನುಸಂಧಾನ ಮಾಡಿಕೊಂಡು ಸ್ಥಾನತ್ರಯ ವ್ಯತಿರಿಕ್ತತ್ವಂ. ಸ್ಥಾನತ್ರಯ ವ್ಯತಿರಿಕ್ತತ್ವಂ ಅಂದರೆ ಈ 3 ಸ್ಥಾನಗಳಿಂದ ನಾನು ಬೇರೆ. I am different from all the 3 states.
ಸೋಹಮಿತಿ ಸ್ಮೃತ್ಯ, ನಾನು ಅಂತ ಹೇಳಿಬಿಟ್ಟು ಸ್ಥಾನತ್ರಯ ಬೆದರಿ, ನಾನು ಈ ಸ್ಥಾನಗಳಿಂದೆಲ್ಲ ನಾನು ಬೇರೆ. ಏಕತ್ವಂ, ಐ ಆಮ್ ದ ಒನ್. ಶುದ್ಧತ್ವಂ, ಐ ಆಮ್ ಪ್ಯೂರ್. ಅಸಂಗತ್ವಂ, ಐ ಆಮ್ ನಾಟ್ ಅಟ್ಯಾಚ್ಡ್. ಚ ಸಿದ್ಧಂ ಇತಿ ಅಭಿಪ್ರಾಯ. ಈ ರೀತಿ ಅಭಿಪ್ರಾಯ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಲ್ಲಿಗೇನಾಯಿತು, ಐ ಆಮ್ ನಾಟ್ ಟ್ಯಾಗ್ಡ್ ಆನ್ ಟು ದ waking state. I am not tagged on to the dream state. I am not tagged on to the deep sleep state. Then who am I? I am different from all the three states. I am different from all the three states. I am not the waker. I am not the dreamer. I am not the person in deep sleep. Then who am I? Applying this logic, you begin to relax. Applying this logic, you begin to relax. ನಿಮಗೆ ರಿಲ್ಯಾಕ್ಸ್ ಮಾಡಬೇಕಾದ್ರೆ this is the logic. Am I right? How do you relax? I am not the waker. I am not the dreamer. I am not the thieves. I am different from all the three states. Turiya and Turiya. ಬಂತಾ? ಪರ್ಯಾಯ ಬಂದ್ಮೇಲೆ ಒಂದಾದ್ರೆ ಮೇಲೆ ಅವ್ರು ಒಗಟು ಬಿಡಿಸಿದ್ರು ಇವರು. ನೀವು ಒಂದಾದ್ಮೇಲೆ ಹೋಗ್ಬಿಟ್ಟು ಇದು ಯಾವುದು ನಾನಲ್ಲ ಅಂತ ಹೇಳ್ತಿದ್ದೀಯಾ, ಇದು ಅಭಿಪ್ರಾಯ. ಅಪ್ಲೈಯಿಂಗ್ ದಿಸ್ ಲಾಜಿಕ್, ಯು ರಿಲ್ಯಾಕ್ಸ್. ಯು ಬಿಗಿನ್ ಟು ರಿಲ್ಯಾಕ್ಸ್. ಅಪ್ಲೈಯಿಂಗ್ ದಿಸ್ ಲಾಜಿಕ್, ಯು ಬಿಗಿನ್ ಟು ರಿಲ್ಯಾಕ್ಸ್. ಮಾಂಡಕ್ಯದಲ್ಲಿ ಮೋಸ್ಟ್ ಪವರ್ಫುಲ್ ಟರ್ನಿಂಗ್ ಪಾಯಿಂಟ್ ಇದು. ಅಪ್ಲೈಯಿಂಗ್ ದಿಸ್ ಲಾಜಿಕ್, ಯು ಬಿಗಿನ್ ಟು ರಿಲ್ಯಾಕ್ಸ್. That is your Turiya state. Very, very minute. You will be experiencing that gap. ಏನು ಹೇಳ್ತೀರಲ್ಲ, ಅದು ಗ್ಯಾಪ್ ಅನ್ನೋದು Turiya. ಅಲ್ಲೇನಿದೆ, ಅಲ್ಲಿ ಯಾವ ಅವಸ್ಥೆನೂ ಇರಲ್ಲ, ಮಧ್ಯದಲ್ಲಿರ್ತೀರ, ಆಲೋಚನೆಗಳಿಲ್ಲ, ಏನಿಲ್ಲ. ನೋಡಿ, ಈ ತುರಿಯಾವಸ್ಥೆಗೂ ಈ ನಿದ್ರೆಗೂ ಏನು ಸಂಬಂಧ, ಏನು ವ್ಯತ್ಯಾಸ? ಶಾರ್ಟ್ ಟರ್ಮ್ ಇರುತ್ತೆ, ಅದು ಲಾಂಗ್ ಟರ್ಮ್ ಇರುತ್ತೆ. ಇದು ಶಾರ್ಟ್ ಟರ್ಮ್ ಇರುತ್ತೆ, ಅದು ಲಾಂಗ್ ಟರ್ಮ್ ಇರುತ್ತೆ. ಅಲ್ಲಿ ನಿಮಗೆ ಯಾವ ಥರದ ಫ್ರೀಡಮು ಇಲ್ಲ, ಇಲ್ಲಿ ಫ್ರೀಡಮ್ ಇದೆ. ಪ್ರೊವೈಡೆಡ್ ನೀವು ಸಾಧನೆ ಮಾಡಿದರೆ ನಿಮಗಿಲ್ಲಿ ಫ್ರೀಡಮ್ ಇದೆ. ನಿದ್ರೆಯಲ್ಲಿಲ್ಲ. ನಿದ್ರೆಯಲ್ಲಿ ಯು ಆರ್ ಸಕ್ಡ್, ಯು ಆರ್ ಡ್ರಿವನ್, ಯು ಆರ್ ದ ತಮಸ್. You are pulled by tamasic forces, and you are ಅಲ್ಲಿ ಏನಿರುತ್ತೆ ಅಂದರೆ ಪ್ರಾಣತತ್ವ ಮಾತ್ರ ಇರುತ್ತೆ. ಬಹಳ ಸಮಾಧಾನವಾಗಿರುತ್ತೆ. ಆದರೆ ನಿಮಗೆ ಯಾವ ಥರದ ಕಂಟ್ರೋಲ್ ನಿಮಗೆ ಇರಲ್ಲ. ಯಾಕೆ? ಯು ವಿಲ್ ಬಿ ಅಂಡರ್ ತಮಸ್. ಈಗ ನಿದ್ರೆ ಅನ್ನೋದು ನೀವು ಈ ರಿಲ್ಯಾಕ್ಸಲ್ಲಿ ತುರಿಯಕ್ಕೆ ಹೋಗ್ತಿರಲ್ಲ, ಆ ಥರ ನಿದ್ರೆ ಬರಲ್ಲ. ನಿದ್ರೆ ಅನ್ನೋದು ಇಟ್ಸ್ ಎ ಪುಲ್ಲಿಂಗ್ ಡೌನ್ ಫೋರ್ಸ್. ನೀವು ವಾಲಂಟಿಯರಾಗಿ ನಿದ್ದೆ ಮಾಡ್ತಾ ಇಲ್ಲ. ಪ್ರಕೃತಿಯ ಕೆಲವು ಶಕ್ತಿ ನಿಮ್ಮನ್ನು ಕೆಳಗೆ ಎಳಿತಾ ಇದೆ. ನಿಮ್ಮ ಬ್ಲಡ್ಡು ಬ್ರೈನಿಂದ ಕೆಳಗೆ ಬರ್ತಾ ಇದೆ. ನೀವು ಎಷ್ಟೇ ಸ್ಪೀಡಲ್ಲಿದ್ದರೂ ಕೂಡ ಆ ಟೈಮ್ ಬಂದಾಗ ನೀವು ನಿಮ್ಮನ್ನು ನಿದ್ದೆಗೆ ಎಳಿತೆ. ಹೇಗೆ ಅಂದರೆ ಇದು ಅವ್ರು ಹೇಳ್ತಾರೆ, ಈ 7 ಬಣ್ಣ ತಿರುಗಿಸಿದಾಗ ಏನಾಗುತ್ತೆ, ವೈಟ್ ಒಂದು ಕಲರ್. ಅಥವಾ ಬುಗುರಿ ನೀವು ಜೋರಾಗಿ ತಿರುಗಿಸ್ತಾ ಇದ್ದರೆ ಬುಗುರಿ ನಿದ್ದೆ ಮಾಡೋ ಥರ ಕಾಣುತ್ತೆ. ಬುಗುರಿ ಫಾಸ್ಟಾಗಿ ತಿರುಗ್ತಾ ಇರುತ್ತೆ, ಹೌದಾ? ಆಮೇಲೆ ನೋಡಿದ್ರೆ ನಾವು ಏನು ಹೇಳ್ತೀವಿ, ಬುಗುರಿ ನಿದ್ದೆ ಮಾಡ್ತಾ ಇದೆ ಅಂತೀರಿ, ಬಟ್ ಅವ್ರು ಫಾಸ್ಟಾಗಿ ತಿರುಗಿ. ಆ ರೀತಿ ಆಗೋ ಚಾನ್ಸಸ್ಸು ನಿದ್ದೆಯಲ್ಲಿ ಇದೆ. ನಿಮ್ಮ ಸ್ಪೀಡು ನಿದ್ದೆವರೆಗೂ ಸ್ಪೀಡಾಗೇ ಇರ್ತೀರ. ಸಡನ್ನಾಗಿ ಎಳೆದುಬಿಟ್ರೆ ನೀವು ಸ್ಪೀಡೇನು ನಿಲ್ಲಲ್ಲ, ಸ್ಪಂದನ ರೂಪದಲ್ಲಿರುತ್ತೆ. ಬೆಳಿಗ್ಗೆ ಎದ್ದು ಅದೇ ಸ್ಪೀಡಲ್ಲಿ ಹೇಳ್ತೀರಾ ನೀವು. ಯು ಗಾಟ್ ಇಟ್? ನಾವು ಯು ಗಾಟ್ ಇಟ್? ಸ್ಪೀಡು. ಸೊ ನಿದ್ದೆ ನೀವು ಸ್ಲೋವಾಗಿ ಹೋಗ್ತಾ ಇಲ್ಲ, ಸ್ಪೀಡಾಗೇ ಇರ್ತೀರಾ. ನಿಮ್ಮ ತಮಸ್ಸು ನಿಮ್ಮನ್ನು ಎಳೆದು ಕೂರಿಸ್ಬಿಡುತ್ತೆ. ಮನೆಗೆ ಎದ್ದು ಕೂಡಲೇ ಅಷ್ಟೇ. ನೀವು ರಾತ್ರಿ ಎಷ್ಟು ಫಾಸ್ಟಾಗಿ ಮಲಗಿರ್ತೀರೋ, ಎಷ್ಟು ಸ್ಪೀಡಲ್ಲಿರ್ತೀರೋ, ಬೆಳಿಗ್ಗೆ ಅಷ್ಟೇ ಸ್ಪೀಡನ್ನು ನೀವು ಪಿಕಪ್ ಮಾಡ್ತೀರ.
ಅಲ್ಲಿಗೆ ನಿದ್ದೆ ಅನ್ನೋದು ಇಟ್ ಈಸ್ ನಾಟ್ ರಿಲ್ಯಾಕ್ಸ್, ಇಟ್ ಈಸ್ ಎ ಫುಲ್ ಅಪ್. ನೀವೇನಾದ್ರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮನಸ್ಸಿಟ್ಟು ಕೆಲಸ ಮಾಡ್ಕೊಂಡು ಮೈ ಬಗ್ಸಿ ದುಡ್ದು ಎಲ್ಲ ಮಾಡಿ ಯಾವ ಥರದ ಆಲೋಚನೆ ಇಟ್ಕೊಟ್ರೆ ಸುಖವಾಗಿ ನಿದ್ದೆ ಮಾಡ್ತೀರಿ. ಅಲ್ಲಿ ಸ್ಪೀಡ್ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ ಹೊರತು ಸ್ಪೀಡ್ ಅನ್ನೋದು ಇದ್ದೇ ಇದೆ ಒಳಗಡೆ. ಇಟ್ ಈಸ್ ಸ್ಪಂದನ ರೂಪದಲ್ಲಿ ಆ ಸ್ಪೀಡ್ ಇರುತ್ತೆ. ಸೊ ವಾಸನೆಗಳೆಲ್ಲ ಕ್ಯಾರಿ ಓವರ್ ಆಗಬೇಕಲ್ವ, ಆ ಸ್ಪೀಡು ಕ್ಯಾರಿ ಓವರ್ ಆಗಬೇಕಲ್ವ, ಆ ಸ್ಪೀಡಲ್ಲಿ ಆ ಆಧಾರದಲ್ಲಿ ಅಲ್ಲಿರ್ಬೇಕು ತಾನೆ ನಿದ್ದೆಯಲ್ಲಿ ಸ್ಪಂದನ ರೂಪದಲ್ಲಿ. ಒಂದು ವೇಳೆ ನೀವು ಜಾಗೃತಾವಸ್ಥೆಯಲ್ಲೇ ಮನಸ್ಸಿಗೆ ಇಷ್ಟು ಯಾಕೆ ನಾನು ಇಷ್ಟು ಬೇಗ ಯಾಕೆ, ಇಷ್ಟು ಕಾನ್ಸಂಟ್ರೇಷನ್ ಯಾಕೆ, ಇಷ್ಟು ಫೋಕಸಿಂಗ್ ಯಾಕೆ ಅಂತ ನೀವು ವಿಚಾರ ಮಾರ್ಗ ತಗೊಂಡು ಇಲ್ಲಿ ವಿಸ್ತಾರತೆಯನ್ನು ಹಗಲೊತ್ತಿನಲ್ಲಿ ಎಚ್ಚರದಲ್ಲಿ ಬೆಳೆಸಲಿಕ್ಕೆ ಶುರು ಮಾಡಿದ್ರೆ, ವಿಸ್ತಾರತೆ ಮತ್ತು ನೈಧ್ಯಾನ್ಯ ಎರಡನ್ನು ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ರೆ ನಿಮಗೆ ತುರಿಯ ಸ್ಥಿತಿ ಬಹಳ 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 ಹತ್ತಿರದಲ್ಲಿರುತ್ತೆ. ನಿದ್ರೆಯಲ್ಲಿರುವ ಆ ಸ್ಪಂದನ ಪ್ರಾಣ ಸ್ಥಿತಿನ ನೀವು ಎಚ್ಚರದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸಾಧನೆ. ಅರ್ಥ ಆಗಲಿಲ್ಲ? ನಿದ್ರೆಯಲ್ಲಿ ಪ್ರಾಣ ವ್ಯಾಪಾರ ಮಾತ್ರ ಇರುತ್ತೆ, ಸ್ಪಂದನ ಇರುತ್ತೆ. ಜಾಗೃತೆಯಲ್ಲಿ ವಿಚಾರ ಮಾರ್ಗದಲ್ಲಿ ನೀವು ಸ್ಪೀಡನ್ನೇ ಹೇಗೆ ಕಮ್ಮಿ ಮಾಡ್ಬಾರ್ದು ಅಂದರೆ, ಪ್ರಾಣದ ಹಿಡ್ಕೊಂಡು ಕಮ್ಮಿ ಮಾಡೋಕ್ಕಾಗಲ್ಲ. ನಾವು ನೋಡಿದ್ದೀವಿ ಯೋಗ ಮಾರ್ಗದಲ್ಲಿ ಮಾಡೋದು ಬಹಳ ಕಷ್ಟ. ಒಂದು ಹುಲ್ಲಿನಿಂದ ಸಮುದ್ರದ ನೀರನ್ನು ಒಂದೊಂದೇ ತೊಟ್ಟು ತಂದು ಟ್ರಾನ್ಸ್ಫರ್ ಮಾಡೋದಷ್ಟು ಅಷ್ಟು ಕಷ್ಟ ಇದೆ ಯೋಗ ಮಾರ್ಗ. ವಿಚಾರ ಮಾರ್ಗದಲ್ಲಿ ಆಗುತ್ತೆ. ಯಾಕೆಂದರೆ ಪ್ರಾಣಕ್ಕಿಂತ ತುಂಬ ಸೂಕ್ಷ್ಮವಾಗಿದ್ದು ಮನಸ್ಸು. ಅನ್ನಮಯ, ಪ್ರಾಣಮಯ, ಮನೋಮಯ. ಮನೋಮಯದಿಂದ ಪ್ರಾಣಮಯವನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಮನೋಮಯ ಕೋಶದಲ್ಲಿ ಪ್ರಾಣ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಒಳಗಡೆ ವಿಜ್ಞಾನಮಯ ಇದೆ. ವಿಜ್ಞಾನಮಯದಲ್ಲಿ ನೀವು ಶಾಸ್ತ್ರನ ಅದಕ್ಕೆ ಫೀಡ್ ಮಾಡಿ ಮನಸ್ಸಿಗೆ ಇಷ್ಟು ಸ್ಪೀಡ್ ಯಾಕೆ, ಇಷ್ಟು ಫೋಕಸಿಂಗ್ ಯಾಕೆ ಶಾಸ್ತ್ರ ಹೇಳುತ್ತೆ. ಯಾಕೆ ಇಷ್ಟೊಂದು ಏನು ಸಾಧಿಸಬೇಕಾಗಿದೆ ನೀನು, ಯಾಕೆ ಇಷ್ಟೊಂದು ಏನಂದರೆ ಯಾರೇ ನೋಡಿ ಹೊರಗಡೆ, ಫಾರ್ ನೋ ರೀಸನ್ ವಿ ಆರ್ ಸ್ಟ್ರಕ್ಚರಲಿ ಫಾಸ್ಟ್. ವಿ ಆರ್ ಸ್ಟ್ರಕ್ಚರಲಿ ಫಾಸ್ಟ್ ಫಾರ್ ನೋ ರೀಸನ್. ಈಗ ಏನೋ ಒಂದು ಮನೆಯಲ್ಲಿ ಮದುವೆ ಮಾಡಬೇಕು, ಯಾರಿಗೋ ಇದು ಮಾಡಬೇಕು, ಓಡಾಡಬೇಕು, ಬಟ್ ಅದು ಬೇರೆ. ಒಕೇಶನಲ್ಲಿ ಯು ಆರ್ ಫಾಸ್ಟ್. ಇದು ಸುಮ್ಮನೆ ಇದ್ದಾಗಲೂ ಯು ಆರ್ ಫಾಸ್ಟ್. ಫಾರ್ ನೋ ರೀಸನ್ ಯು ಆರ್ ಫಾಸ್ಟ್. ಕೂತ್ಕೊಂಡಾಗ ವಿಚಾರ ಮಾರ್ಗದಲ್ಲಿ ತ್ರಿಸ್ಥಾನ ಪರ್ಯಾಯೇಣ ಸೋಹಮಿತಿ ಸ್ಮೃತ್ಯ ಅನುಸಂಧಾನಶ್ಚ ಅಂದರೆ ಪ್ರತಿಸಂಧಾನಶ್ಚ ಕಾಲತ್ರಯ ವ್ಯತಿರಿಕ್ತತ್ವಂ ಶುದ್ಧತ್ವಂ ಏಕತ್ವಂ ಅಸಂಗತ್ವಂ. ನಾನು ಯಾಕೆ ಇಷ್ಟು ಕಷ್ಟಪಡಬೇಕು, ನಾನ್ಯಾಕೆ ಇಷ್ಟು ಸ್ಪೀಡ್ ಬೆಳೆಸಬೇಕು, ನಾನ್ಯಾಕೆ ಇಷ್ಟು ಫೋಕಸ್ ಮಾಡಬೇಕು. ನನ್ನ ಸ್ವರೂಪ ಇದೆಲ್ಲ ಆಗಿರುವಾಗ ನಾನ್ಯಾಕೆ ಇಲ್ಲಿ ಅದರಲ್ಲಿ ಸಿಗೋ ಹೋಗಬೇಕು. ಮೆತ್ತಿಗೆ ಬಿಡಿಸ್ಕೊಳ್ಳೋಣ, ನನ್ನನ್ನು ನಾನು ಬಿಡಿಸ್ಕೊಳ್ಳೋ ಅಂಥದ್ದು. ನನಗೆ ಗೊತ್ತಿಲ್ಲದೇನೆ ನನ್ನ ಏನೋ ಟೆಂಟೆಕಲ್ಸ್ ಎಲ್ಲ ಹೋಗಿ ಹಿಡ್ಕೊಂಡ್ಬಿಟ್ಟಿದೆ ಎಲ್ಲದನ್ನು. ಅದನ್ನು ನಾನು ಮೆತ್ತಿಗೆ ತಿಳುವಳಿಕೆಯಿಂದ ಬಿಡಿಸ್ಕೊಳ್ಳೋ. ಗೊತ್ತಲ್ಲ ಹೈಡ್ರಾ ನೋಡಿ ಟೆಂಟೆಕ್ ಇರ್ತದೆ. ನಮ್ದೆಲ್ಲರಿಗೂ ಹಿಂಗೆ ಇಟ್ಕೊಂಡಿದೆ. ನಮ್ಮ ಎನರ್ಜಿ ಎಲ್ಲ ಅಲ್ಲಿಗೆ ಎಷ್ಟಾಗಿದೆ ಅದೆಲ್ಲ ವಾಪಸ್ ತಗೋಬೇಕು. ವಿಚಾರ ಮಾರ್ಗ ಯಾಕೆ ಹಿಡ್ಕೋಬೇಕು ನಾನು? ವಿಚಾರ ಮಾರ್ಗ ತುರಿಯ ಮೂಲ ಅವಸ್ಥೆಯಲ್ಲೂ ಇರುತ್ತೆ, ನಾವು ಕಂಡುಕೋಬೇಕಷ್ಟೇ. ತುರಿಯ ಅನ್ನೋದು ಮೂರಕ್ಕೂ ಆಧಾರ ಅಂತ ನಾವು ಅಂದ್ಕೊಂಡ್ರೆ ಈಗ ನೋಡಿ, ತ್ರಿಸ್ಥಾನಾತ್ ಪರ್ಯಾಯೇಣ ಸೋಹಮಿತಿ ಸ್ಮೃತ್ಯ ಕಾಲತ್ರಯ ವ್ಯತಿರಿಕ್ತತ್ವಂ, ಮೂರು ಅವಸ್ಥೆಗಳಿಂದ ಬೇರೆ. ಶುದ್ಧತ್ವಂ ಶುದ್ಧ, ಏಕತ್ವಂ ಅಸಂಗತ್ವ. ತಿಳ್ಕೊಂಡಿದ್ದೀರಾ, ಬಟ್ ಪಡೀಲಿಕ್ಕೆ ಆಗ್ತಾ ಇದೆಯಾ? ಕಚ್ಕೊಂಡಿದ್ದೀರಾ, ಇಲ್ಲ ಎಚ್ಚರಕ್ಕೆ ಕಚ್ಕೊಳ್ತೀರಾ, ಇಲ್ಲ ಸ್ವಪ್ನಕ್ಕೆ ಕಚ್ಕೊಳ್ತೀರಾ, ಇಲ್ಲ ನಿದ್ದೆ ಯಾವುದರಿಂದ ನೀವು ಬಿಡುಗಡೆ ಎಲ್ಲಿ ಸಾಧ್ಯ ಇದೆ ಅಂದರೆ ಎಚ್ಚರ ಸ್ಥಿತಿಯಲ್ಲಿ ಸಾಧ್ಯ ಇದೆ. ಅದಕ್ಕೆ ಸಾಧನೆ ಅಂತ ಹೇಳ್ತಾರೆ. ಎಚ್ಚರ ಸ್ಥಿತಿಯಲ್ಲಿ ನಿಮ್ಮ ವೇಗವನ್ನು ಕಡಿಮೆ ಮಾಡಿ, ನಿಮ್ಮ ಅನಾವಶ್ಯಕವಾಗಿ ಒಂದು ವಿಷಯಗಳನ್ನು ಚಿಂತನೆ ಮಾಡೋದನ್ನು ಕಡಿಮೆ ಮಾಡಿ, ಪ್ರಾಪಂಚಿಕ ವಿಷಯದಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳೋದನ್ನು ಆದಷ್ಟು ಕಡಿಮೆ ಮಾಡಿ.
ನಾವು ಮನಸ್ಸನ್ನು ತೊಡಗಿಸಿದ್ರು ಮನಸ್ಸನ್ನು ತೊಡಗಿದ್ರು ಪ್ರಪಂಚ ಏನು ಅದು ಹಾಗೇ ಇರುತ್ತೆ. ನಾವು ಅಂದ್ಕೊಳ್ಳೋದು ಅಯ್ಯೋ ನಾನಿಲ್ಲ ಅಂದರೆ ನಾನಿಲ್ಲ ಅಂದರೆ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತಂತೆ. ಅವರೇ ಬೇಕು ಜವಾಹರ್ಲಾಲ್ ನೆಹರುನೇ ಬೇಕಲ್ಲ. ಅಷ್ಟೊತ್ತಿಗೆ ಯಾರೋ ಪಂಚೆ ಹಾಕಿದವರು ಒಬ್ಬರು ಎದ್ದು ನಿಂತು ಹೇಳಿದ್ರಂತೆ, ಅವ ಚತ್ ಪೋನ ಯಾರ್ ಅವ ಚತ್ ಪೋನ ಯಾರ್ ಅಂತ ಕೇಳಿದ್ರು. ಸೊ ನಮ್ಮ ಕತೆ ಇದು ಅಷ್ಟೇ. ಅವನು ಸತ್ತೋದ್ರೆ ಯಾರು ಅಂತ. ಅವನು ಸತ್ತು ಪೋನ ಯಾರು, ಅವನೊಬ್ಬನೇ ಅಂದರೆ ಅವನೊಬ್ಬನೇನಾ ಗಾಳಿನ, ಅವನು ಸೂರ್ಯನ ಮನುಷ್ಯ ಅಲ್ವಾ? ಸೊ ನಮ್ಮ ಅನಿಸಿಕೆಗಳು ಇಷ್ಟೇ, ಎಲ್ಲ ನಾನು ಮತ್ತು ನನ್ನ ಸುತ್ತ ನನ್ನ ಇದನ್ನು ಯಾವಾಗ ನಾನು ಅನ್ನೋದು ಯಾವಾಗ ಕಡಿಮೆ ಆಗುತ್ತೆ, ನಾನು ನೀನು ಎಲ್ಲದಿರು ಹೀನ ಮಾನವ ನಾನು ನೀನು ಅಂತ ಯಾರು ಹೇಳ್ತಾರೆ ಅವನು ಹೀನ ಮಾನವ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರಲ್ಲೂ ಒಂದನ್ನು ನೋಡೋದು. ಮುಳುಗದಿರು, ಜೀವನದ ತೆರೆಯ ಮೇಲೆ ಈಜುತ್ತಿರು. ಮುಳುಗದಿರು, ನಾವು ಮಾಡೋದೇನೋ ಎಲ್ಲದನ್ನು ತಲೆಗೆ ತಗೊಳ್ಳೋದು. ಮುಳುಗದಿರು, ಜೀವನದ ತೆರೆಯ ಮೇಲೆ ಈಜುತ್ತಿರು. ಹೇಗೆ ಒಳಿತನಾಗಿಸು, ಒಳ್ಳೇದು ಮಾಡು. ಕೊಡುತ್ತ ಕೊಳುತ್ತ ಸಂತಸವ, ಕೊಡುತ್ತ ಸಂತೋಷ ಕೊಟ್ಟರೆ ಸಂತೋಷ ಬರುತ್ತೆ. ನಮಗೆ ಸಂತೋಷ ಬರಬೇಕು, ನಾವು ಯಾರಿಗೂ ಸಂತೋಷ ಕೊಡಲಿಕ್ಕೆ ತಯಾರಾಗಿಲ್ಲ. ನಾವು ಓನ್ಲಿ ರಿಸೀವಿಂಗ್ ಇಟ್. ಅವರು ಅದಕ್ಕೆ ವರ್ಡಲ್ಲಿ ಹಾಕಿದೆ, ಕೊಡುತ್ತಾ ಕೊಡುತ್ತಾ. ಫಸ್ಟ್ ಸಂತೋಷ ಕೊಡು, ಸಂತೋಷ ಕೊಟ್ಟಾಗ ಸಂತೋಷ ಬರುತ್ತೆ. ಗಿವ್ ದ ಬೆಸ್ಟ್ ಟು ದ ವರ್ಲ್ಡ್, ದ ಬೆಸ್ಟ್ ವಿಲ್ ಕಮ್ ಬ್ಯಾಕ್ ಟು ಯು. ಸ್ವಾಮಿ ಚಿನ್ಮಯಾನಂದ, ಗಿವ್ ದ ಬೆಸ್ಟ್ ಟು ದ ವರ್ಲ್ಡ್, ದ ಬೆಸ್ಟ್ ವಿಲ್ ಕಮ್ ಬ್ಯಾಕ್ ಟು ಯು. ಒಳಿತನಾಗಿಸು, ಕೊಡುತ್ತಾ ಕೊಳುತ್ತಾ ಸಂತಸವ. ಕಳವಳಂಬಡದೆ ನಡೆ, ಕಡೆಯ ಕರೆ ಬಂದಂದು. ಬಂತ ಹೋಗ್ತಾ ಇರು. ಕಳವಳಂಬಡದೆ ನಡೆ, ಏನು ಕಳವಳ ಆಗ್ತದೆ. ಮಿಳಿತನಿರು, ವಿಶ್ವದಲ್ಲಿ ಸೇರ್ಕೊಂಡಿರು, ವಿಶ್ವದಲ್ಲಿ ಸೇರ್ಕೊಂಡಿರು. ಪದ್ಮಪತ್ರಮಿಮಂಬಸ, ತಾವರೆ ಎಲೆ ನೀರನ್ನು ನೀರಲ್ಲಿದ್ದರೂ ಕೂಡ ನೀರು ಅಂಟ್ಕೊಳ್ಳ. ಈ ಡಿಟ್ಯಾಚ್ಮೆಂಟು ಥಾಟ್ ನಿಮಗೆ ಬರಬೇಕಾದ್ರೆ ಪುನಃ ಅಲ್ಲೋಗಿ ತ್ರಿಸ್ಥಾನತ್ವಾತ್ ಪರ್ಯಾಯೇಣ ಸೋಹಮಿತಿ ಸ್ಮೃತ್ವ ಕಾಲತ್ರೇ ವ್ಯತಿರಿಕ್ತತ್ವಂ ಶುದ್ಧತ್ವಂ ಏಕತ್ವಂ ಅಸಂಗತ್ವಂ. ಯಾವುದೂ ಅಲ್ಲ, ನನಗೆ ಯಾವ ಅಟ್ಯಾಚ್ಮೆಂಟು ಇಲ್ಲ, ನನಗೆ ಯಾವ ಸಂಘನೂ ಇಲ್ಲ. ನನ್ನ ಕೋರ್ ಪರ್ಸನಾಲಿಟಿಲಿ ಅವನು ಸತ್ತೋಗ್ಬಿಟ್ರೆ ತಮಾಷೆ ಕೇಳಿ. ಈಗ ಒಂದು ಕ್ವಶನ್, ಹಾಗಾದ್ರೆ ಸತ್ತೋಗ್ಬಿಟ್ರೆ ಏನು ಮಾಡಲ್ಲ? ಸತ್ತೋಗ್ಬಿಟ್ರೆ ಎಲ್ಲಿರ್ತೀರ ನೀವು? ಇಷ್ಟೆಲ್ಲ ಅಧ್ಯಾತ್ಮ ತಿಳ್ಕೊಂಡಿದ್ದೀರಾ, ಮೂರೂ ಅವಸ್ಥೆ ಅಲ್ಲ ಅಂತ ಗೊತ್ತು, ಎಚ್ಚರ ಸ್ಥಿತಿ ಅಲ್ಲ ಅಂತ ಗೊತ್ತು, ಕನಸಲ್ಲ ಅಂತ ಗೊತ್ತು, ನಿದ್ದೆ ಅಲ್ಲ ಅಂತ ಗೊತ್ತು. ಸತ್ತೋದ್ರೆ ಎಲ್ಲಿರ್ತೀರಾ? ಅದು ಎಲ್ಲಿರ್ತೀರೋ ಅಲ್ಲೇ ಇರ್ತೀರ ನೀವು. ತ್ರಿಸ್ಥಾನತ್ತಾತ್ ಪರ್ಯಾಯೇಣ ಸೋಹಮಿತಿ ಸ್ಮೃತ್ಯ. ಆ ಸೋಹಂ ಅನ್ನೋನು ಅವನು ಸ್ಪಂದನ ರೂಪ ಆಗಿರ್ತಾನೆ, ವಿಸ್ತಾರವಾಗಿರ್ತಾನೆ, ಎಲ್ಲೆಲ್ಲೂ ನಾನೇ ಆಗಿರ್ತಾನೆ. ಲೋಕಲೈಸ್ ಯಾರಾಗಿರ್ತಾನೆ ಅವನು ಈ ಶಿಫ್ಟ್ ಆಗ್ತಿದ್ನಲ್ಲ, ಅವನಿಗೆ ಶಿಫ್ಟ್ ಆಗ್ಲಿಕ್ಕೆ ಅವನಿಗೆ ಇಲ್ಲವೇ ಇಲ್ಲವಲ್ಲ ಎಕ್ವಿಪ್ಮೆಂಟು, ಆರಾಮಾಗಿರ್ತಾನೆ. ಶಿಫ್ಟ್ ಆಗೋಂಗೆ ಇಲ್ಲ, ಅವನು ಸ್ಪ್ರೆಡ್ ಆಗಿಬಿಟ್ಟಿರ್ತಾನಲ್ಲ, ಏನು ಶಿಫ್ಟ್ ಆಗೋದು ಅವನು? ಅಲ್ಲಿ ಎಕ್ವಿಪ್ಮೆಂಟೇ ಇಲ್ವೇ? ಯು ಆರ್ ಫ್ರೀ, 100% ಫ್ರೀಡಮ್. ರಮಣ ಮಹರ್ಷಿಗಳು ಜೀವದಲ್ಲಿ ಇದ್ದಾಗಲೂ ಕೂಡ 1% ಮಾತ್ರ ಅಲ್ಲಿದ್ದರು, 99% ಫ್ರೀಡಮ್. ಸತ್ತ ಮೇಲೆ ಫ್ರೀಡಮ್ ಬರೋದಲ್ಲ, ಇವಾಗಲೇ ಫ್ರೀಡಮ್. ಇದು ಅಧ್ಯಾತ್ಮದ ಹೆಗ್ಗಳಿಕೆ, ಜೀವನ್ಮುಕ್ತ ಸ್ಥಿತಿ. ಜೀವನ್ಮುಕ್ತ ಸ್ಥಿತಿ ಅಂದ್ರೇನು? ಏನು ಜೀವನ್ಮುಕ್ತ ಸ್ಥಿತಿ? ತನ್ನ ಮನದಾಟಗಳ ತಾನೇ ನೋಡು ತನಗುವ.
ತನ್ನಳು ತಾನು ಇರುವರಾದವನು ಭಾವಿಪ ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ. ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ. ಸೊ ನಮ್ಮ ಉದ್ದೇಶ ಏನಂದರೆ ಮಾಂಡಿಕ್ಯ ತಗೊಂಡು ಉಪನಿಷತ್ ಮಂತ್ರ ತಗೊಂಡು ಗೌಡಪಾದಿಕಾರಿಕೆ ತಗೊಂಡು ಶಂಕರ ಭಾಷೆ ಬಿಡಿಸಿದಾಗ ಒಂದು ವೇಳೆ ನಿಮ್ಮ ಸ್ಥಿತಿಲಿ ಟಕ್ಕಂತ ಹೋಗಿ ಒಂದು ಗಳಿಗೆ ಇದ್ದರೆ ನೀವು ಸಾವಿಲ್ಲದ ಸ್ಥಿತಿ ಅದೆಲ್ಲಿದೆ? ಇವಾಗಲೇ ಇದೆ, ಎಚ್ಚರದಲ್ಲೂ ಇದೆ, ಎಚ್ಚರದಲ್ಲೂ ಇದೆ. ಸಾವಿಲ್ಲದ ಸ್ಥಿತಿ. ಅಮೃತಸ್ಯ ಪುತ್ರಾಹ ವಿವೇಕಾನಂದರು. ಏನು ಅಮೃತಸ್ಯ? ನಿಮಗೆ ಸಾವಿಲ್ಲ. ಸಾವಿದೆ ಅಂದರೆ ನೀವು ತಿಳ್ಕೊಂಡಿರೋದಷ್ಟೇ ಸಾವಿದೆ ಅಂತ. ಯಾಕೆಂದರೆ ಯು ಹ್ಯಾವ್ ಐಡೆಂಟಿಫೈಡ್ ಯುವರ್ ಸೆಲ್ಫ್ ವಿತ್ ದಿಸ್ ಬಾಡಿ ಆ್ಯಂಡ್ ದಿಸ್ ಬಾಡಿ ಈಸ್ ಸಬ್ಜೆಕ್ಟ್ ಟು ಆಲ್ ಮಾಡಿಫಿಕೇಶನ್. ಒಂದು ಕ್ವಶನ್, ಈಗ ನಾವು ಬೇಕಾದಾಗ ನಾವೇ ಸ್ಪ್ರೆಡ್ ಆಗ್ತೀವಿ, ನಾವು ನಮಗೆ ಆ ವಿಚಾರ ಇಷ್ಟ ಆದಾಗ ಸ್ಪ್ರೆಡ್ ಆಗ್ತೀವಿ, ಇಲ್ಲ ಅಂದ್ರೆ ಸೈಲೆಂಟ್ ಆಗಿರ್ತೀವಿ ಅಲ್ವಾ? ನೀವು ಯಾವಾಗಲೂ ಸ್ಪ್ರೆಡ್ಡೇ ಆಗಿರ್ತೀರಾ. ಅದೇ ಜಾಸ್ತಿ ಸ್ಪ್ರೆಡ್ ಆಗಿರ್ತೀವಿ. ನೀವು ಸ್ಪ್ರೆಡ್ ಆಗಿರೋದು ನಿಮ್ಮ ಸ್ವರೂಪ, ಆದರೆ ನೀವು ಅದಕ್ಕೆ ಸ್ಪ್ರೆಡ್ ಆಗಿ ಬಿಡಲ್ಲ. ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗುತ್ತೆ, ಇಲ್ಲಿ ಮಾತ್ರ ಆಗ್ತಾ ಇಲ್ಲ ಅಷ್ಟೇ. ನೀವು ಸಂಕೋಚ ಭಾವ ಯಾವಾಗ ಬಂದ್ಬಿಡುತ್ತೆ, ನೀವು ಸ್ಪ್ರೆಡ್, ನಿಮ್ಮ ಒರಿಜಿನಲ್ ವರ್ಷನ್ ಈ ಸ್ಪ್ರೆಡ್ ವರ್ಷನ್. ನೀವು ಸಂಕೋಚತೆ ಬಂದ ಕೂಡಲೇ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಯುವರ್ ಸ್ಪ್ರೆಡ್ ವರ್ಷನ್. ಯು ಆರ್ ಬಿಕಮ್ ಲೋಕಲೈಸ್ಡ್. ಎಲ್ಲ ರಾಗದ್ವೇಷಾದಿ ಎಲ್ಲ ಬಂದ್ಬಿಡುತ್ತೆ ಒಳಗಡೆ. ನಿಮಗೆ ಅವಾಗ ಸ್ಪ್ರೆಡ್ ಆಗಲಿಕ್ಕೆಲ್ಲ ಅವಕಾಶ ಇದೆ. ಅದಕ್ಕೆ ಸ್ಪ್ರೆಡ್ ಆಗ್ತೀವಿ. ನೀವು ಸ್ಪ್ರೆಡ್ ಆಗಿ ಇದ್ದೀರಾ ಸರ್. ವಿಷಯಗಳಿಗೆ ಸ್ಪ್ರೆಡ್ ಆಗ್ತೀವಿ. ವಿಷಯಗಳಿಗೆ ಸ್ಪ್ರೆಡ್ ಆಗೋದಲ್ಲ, ವಿಷಯಗಳ ಹಿಂದೆ ಹೋಗೋದು ನೀವು. ಸ್ಪ್ರೆಡ್ ಆಗೋದಂದ್ರೆ ಸ್ಪ್ರೆಡ್ ವರ್ಡ್ ಯು ಯೂಸ್ ಫಾರ್ ಓನ್ಲಿ ಫಾರ್ ಯುವರ್ ರಿಯಲ್ ನೇಚರ್. ಇಟ್ ಈಸ್ ಸ್ಪ್ರೆಡ್. ನೀವು ಹೊರಗಡೆ ಹೋಗೋದು ಸ್ಪ್ರೆಡ್ ಅಲ್ಲ. ಈಗ ನಾಯಿ ಹುಡ್ಕೊಂಡು ಹೋಗಲ್ವಾ? ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ಕೊಂಡಿ ಹುಡ್ಕೊಂಡು ಹೋಗೋದು ಅದು ಸ್ಪ್ರೆಡ್ ಅಲ್ಲ. ಯು ಆರ್ ಗೋಯಿಂಗ್ ಆಫ್ಟರ್ ಥಿಂಗ್ಸ್, ಯು ಆರ್ ಗೋಯಿಂಗ್ ಆಫ್ಟರ್ ದ ವರ್ಲ್ಡ್. ನೀವು ಒಂದು ವಿಷಯದ ಹಿಂದೆ ಹೋಗಬೇಕಾದ್ರೆ ಫೋಕಸಿಂಗ್ ಬೇಕಾಗುತ್ತೆ. ಆ ಫೋಕಸಿಂಗ್ ನೀವು ಬಿಟ್ಟರೆ ಸ್ಪ್ರೆಡ್. ಒಂದೇಳೆ ಹೋಗ್ತಾ ಇರ್ತೀರಾ, ಅರ್ಧ ದಾರಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ಬೇಕು, ನಾನು ಇಲ್ಲಿ ಕೂತಿರೋಣ ಸ್ವಲ್ಪ ಹೊತ್ತಂತ ಕೂತ್ಬಿಟ್ರೆ ಅಲ್ಲಿ ಸ್ಪ್ರೆಡ್. got it? You got it? ಮನುಷ್ಯನ ಹೊಳೆದು ಬಿಡ್ತು ದಾರಿಲಿ. ಯಾಕೆ ಹೋಗ್ಬೇಕು ಅಲ್ಲಿಗೆ, ಬೇಡ ಇಲ್ಲಿ ಕೂತಿರೋಣ ಸ್ವಲ್ಪ ಹೊತ್ತು, ವೈಶಾಲ್ಯತೆ ಬಂದ್ಬಿಟ್ಟು ಕೂತ್ಬಿಟ್ರಿ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಮಧ್ಯ ಸ್ಪ್ರೆಡ್ ಆಗಿಬಿಟ್ರಿ. ದಿಸ್ ಈಸ್ ಯುವರ್ ರಿಯಲ್ ನೇಚರ್. ಯಾವ ಆಲೋಚನೆಗಳು ಆ ಕ್ಷಣ ನಿಮ್ಮಲ್ಲಿ ಬರದೇ ಹೋದರೆ ಯು ಆರ್ ಆಲ್ರೆಡಿ ದೇರ್. ಆಧ್ಯಾತ್ಮದ ಬೆಳಕಲ್ಲಿ ಈ ಆಲೋಚನೆಗಳು ತೊಗೊಂಡಾಗ ಕ್ಲಿಕ್ ಆಗುತ್ತೆ. ಸುಮ್ಮನೆ ತೊಗೊಂಡು ನಾನು ಕೂತಿದ್ದೀನಂದರೆ ಸುಮ್ಮನೆ ಎಂಟರ್ಟೈನ್ಮೆಂಟ್, ಅದು ಸ್ವಲ್ಪ ಗೇಟ್ ಹಾಕಿರ್ತೀರ, ಪುನಃ ಬಂದುಬಿಡುತ್ತೆ, ಪುನಃ ಗೇಟ್ ಕ್ಲೋಸ್. ಪೂಜೆ ಮಾಡುವಾಗ ಅಂತ ಕೂತ್ಕೊಂಡು ಪೂಜೆ ಮಾಡಿದ್ರೆ ಆಚೆ ಬಂದಾಗ ಅದಾಗಬಾರ್ದು. ಆ ಫ್ರೀಡಮ್ಮಲ್ಲಿ ಸ್ಪ್ರೆಡ್ ಆಗಬೇಕು, ಗಾಳಿ ಥರ ಸ್ಪ್ರೆಡ್ ಆಗಬೇಕು. ಎಲ್ಲರೊಳಗೆ ತಾನು, ಎಲ್ಲರೊಳಗೆ ತಾನು, ತನ್ನೊಳು ಎಲ್ಲರೂ, ಎಲ್ಲೆಲ್ಲಿಯೂ ನೋಡಿ ನಗುತ್ತ ಅಳುತ್ತ, ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬಲ್ಲವನೇ ಮುಕ್ತ ಮಂಕುತಿಮ್ಮ. ಬೆಲ್ಲ ಲೋಕಕ್ಕಾಗಿ. ಬೆಲ್ಲ ಬೇರೆಯವ್ರಿಗೇನು, ಅದು ಸಿಹಿ. ಅದಕ್ಕೇನು, ಅದು ಕಲ್ಲು. ಆಯ್ತಾ? ನನಗೆ ತಾನು ಕಲ್ಲಾಗ ಬಲ್ಲವನೇ. ತನಗೆ ತಾನು ಕಲ್ಲಂದರೆ ದೇಹದಲ್ಲಿ ನಾನಿಲ್ಲ. ಕಲ್ಲಂದರೆ ಕಲ್ಲಾಗಿ ಕೂತ್ಕೊಳ್ಳೋದಲ್ಲ, ನಾನು ನೋಡಲ್ಲ ಮಾಡ ಅದಲ್ಲ. ದೇಹ ಭಾವನೆಯಲ್ಲಿ ನಾನಿಲ್ಲ. ಸೊ ಈ ರೀತಿ ಆಲೋಚನೆಗಳನ್ನು ಅಪ್ಲೈಯಿಂಗ್ ದಿಸ್ ಲಾಜಿಕ್ ಯು ಬಿಗಿನ್ ಟು ರಿಲ್ಯಾಕ್ಸ್ ಅಂತಾರೆ. ಯಾವುದು? ತ್ರಿಸ್ಥಾನಾತ್ ಪರ್ಯಾಯೇನ ಸೋಹಮಿತಿ ಸ್ಮೃತ್ಯಾತ್ ಸ್ಥಾನತ್ರಯ ವ್ಯತಿರಿಕ್ತತ್ವಂ ಏಕತ್ವಂ ಶುದ್ಧತ್ವಂ ಅಸಂಗತ್ವಂ ಈ ಅಭಿಪ್ರಾಯ ಶಂಕರಾಚಾರ್ಯರು ಹೇಳಿದ್ದಾರೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಆ ಲಾಜಿಕನ್ನು ಅಪ್ಲೈ ಮಾಡಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಆಗುತ್ತಾ? ಕಷ್ಟ ಸಾಧ್ಯ.
ಮತ್ತು ಶಂಕರಾಚಾರ್ಯಗಳು ಯಾಕೆ ಒಪ್ಕೋತೀರ? ಅಷ್ಟು ನಂಬಿಕೆ ಬಂದಿಲ್ಲ, ಅಷ್ಟು ಮನೋಧಾರಿತೆ ಬಂದಿಲ್ಲ. ಶಾಸ್ತ್ರದ ಮೇಲೆ ನಂಬಿಕೆ ಬಂದರೆ ಅದಾಗುತ್ತೆ, ಮನೋಧಾರಿತೆ ಬಂದರೆ ಆಗುತ್ತೆ. ಇಲ್ಲೇ ಹೋದರೆ ಸ್ವಲ್ಪ ನಾನು ಕ್ಲಾಸ್ಗೆ ಹೋಗಿ ಬರ್ತೀನಿ, ಆಮೇಲೆ ಮನೇಲಿ ಹಿಂಗಿರ್ತೀನಿ, ಕ್ಲಾಸ್ಗೆ ಹೋಗ್ತೀನಿ, ಮನೇಲಿ ಇಲ್ಲಿರ್ತೀನಿ, ಅದಲ್ಲೇ ಇರುತ್ತೆ, ನೀವು ಇಲ್ಲಿರ್ತೀರ. ಅವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀರ. ಮನೆಯ ಸಂಸಾರದಳು ವಾಸವಿರುತ್ತ ಆಗಾಗ ನೆನೆದು ನೀನು ದೇಗುಲಕ್ಕೆ ಹೋಗಿ ಬರುವಂತೆ. ಮನೆಯ ಸಂಸಾರದಳು ವಾಸವಿರುತ್ತ ಆಗಾಗ ನೆನೆದು ದೇಗುಲಕ್ಕೆ ಹೋಗಿ ಬರುವಂತೆ. ದಿನವೆಲ್ಲ ದೇವ ಸನ್ನಿಧಿಯಲ್ಲಿರುತ್ತ ಆಗಾಗ ಮನೆಗೆ ಬರುವವನು ಇರು. ದಿನವೆಲ್ಲ ದೇವ ಸನ್ನಿಧಿಯಲ್ಲಿರುತ್ತ ಅಂದರೆ ಪುನಃ ತಗೊಳ್ಳಿ, ತ್ರಿಸ್ಥಾನತ್ವಾತ್ ಸೋಹಂ ಇತಿ ಸ್ಮೃತಿ. ಈ ಸೋಹಂ ಅನ್ನೋನು ಯಾರು? ಅಲ್ಲಿರೋದು. ವ್ಯಕ್ತಿಗೆ ವ್ಯವಹಾರ ಬೇಕಾ? ಆವಾಗ ಸ್ವಲ್ಪ ಬರೋದು, ವ್ಯವಹಾರ ಮಾಡೋದು, ಹೋಗೋದು, ಬರೋದು. ಎರಡು ಕೋಣೆಯ ಮಾಡು ಮನದಾಲಯದ ಹೊರ ಕೋಣೆಯಿದು ಗರಾಟಗಳ ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ಈ ಮೌನದ ಒಳಮನೆಯ ಶಾಂತಿ ಅನ್ನೋದು ಸ್ಥಾನತ್ರಯ ವ್ಯತಿರಿಕ್ತತ್ವಂ, ಏಕತ್ವಂ, ಶುದ್ಧತ್ವಂ, ಅಸಂಗತ್ವಂ. ಅದು ಮೌನದ ಒಳಮನೆಯ ಶಾಂತಿ. ಈ ಲಾಜಿಕ್ನ ಅಪ್ಲೈ ಮಾಡಿ ಅಲ್ಲಿ ಡೈರೆಕ್ಟಾಗಿ ಕೊಡುತ್ತೆ. ಹೌದಾ? ಸ್ಥಾನತ್ರಯ ವ್ಯತಿರಿಕ್ತತ್ವಂ, ಏಕತ್ವಂ, ಶುದ್ಧತ್ವಂ, ಅಸಂಗತ್ವಂ. ಮೂರು ಅವಸ್ಥೆಗಳನ್ನು ಯಾಕೆ ನಾವು ಇಷ್ಟೊಂದು ದೀರ್ಘವಾಗಿ ಅಭ್ಯಾಸ ಮಾಡಿದ್ದೀವಿ ಅಂದರೆ ಏಕತ್ವ, ಅಸಂಗತ್ವ ಬರಬೇಕು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ? ಸರ್ವಂ ಏತದ್ ಬ್ರಹ್ಮ, ಇದೆಲ್ಲವ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅಂತಲ್ಲಿ ಹೇಳಿದ ಮೇಲೆ ಅದನ್ನು ಪ್ರತಿಪಾದನೆ ಮಾಡೋಕ್ಕೆ ಸ್ಥಾನತ್ರಯ ವ್ಯತಿರಿಕ್ತತ್ವಂ, ಶುದ್ಧತ್ವಂ, ಏಕತ್ವಂ, ಅಸಂಗತ್ವಂ ಇದನ್ನು ಯಾಕೆ ಅಪ್ಲೈ ಮಾಡಬಾರ್ದು? ಎಲ್ಲ ಒಂದೇ ವಾಕ್ಯ, ಒಂದೇ ಅರ್ಥ ಬರುತ್ತಲ್ವ. ಅಸಂಗ ಅಂದರೆ ಏಕತ್ವ, ಎಲ್ಲ ಒಂದೇ. ಅಸಂಗ ಅಂದರೆ ಏಕ ಅಂದರೆ ಒಂದೇ ಅರ್ಥನೇ ಬರುತ್ತಲ್ವ. ಏಕತ್ವ ಅಂದ್ರೆ ಮುಂದೆ. ನೀವು ವರ್ಡನ್ನ ಫಾಲೋ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ, ಆ ಪಿಚ್ ಕ್ಯಾಚ್ ಮಾಡಿ. ಆ ಪಿಚ್ ಶಂಕರಾಚಾರ್ಯರು ಬರೆದಿರೋ ಪಿಚ್ ಕ್ಯಾನ್ಸಲ್ ಮಾಡಿ ನೋಡಿ. ಹೇಳ್ತೀನಿ ಇನ್ನೊಂದು ಸರಿ. ತ್ರಿಸ್ಥಾನತ್ತ ಪರ್ಯಾಯೇನ, ಒನ್ ಆಫ್ಟರ್ ದ ಅದರ್. ಬಿ ಕೇರ್ಫುಲ್. ಆ ವರ್ಡನ್ನು ಬಿಟ್ಬಿಡಿ, ಆ ಪಿಚ್ ನೋಡಿ ಹೆಂಗೋಗುತ್ತೆ. ಪರ್ಯಾಯೇನ, ಒನ್ ಆಫ್ಟರ್ ದ ಅದರ್. ತ್ರಿಸ್ಥಾನತ್ವ, all the three states, one after the other. Soham iti smritva. I am the waker, I am the dreamer, I am the person in deep sleep, I am the enjoyer of the sleep. Soham iti smritva. I am ಅಂತ ಹೇಳಿದ ಮೇಲೆ ಸ್ಥಾನತ್ರಯ ವ್ಯತಿರಿಕ್ತ. You are different from all the three states. When you are different from all the three states, you are shuddhatvam, you are pure. When you are pure, you are asangatvam, you are not attached. ಹಾಗೆ ಅದನ್ನು ಲಿಂಕ್ ಮಾಡಿ ತಗೊಳ್ಳೋದು, ಆ ಪಿಚ್ಚಲ್ಲಿ ಹೋಗಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಜಾಗೃತದ ಏಕತ್ವ, ಸ್ವಪ್ನದ ಅಸಂಗತ್ವ, ಮತ್ತು ಅದೇ ಇಲ್ಲ ಅಲ್ಲಿ ಮಿಸ್ಟೇಕ್ ಆಗಿದೆ. ನೀವು ಯಾವುದೋ ಹಿಡ್ಕೊಂಡಿದ್ದೀರ ಅದು ಬಿಡಿ, ನೀವೇನು ಹಿಡ್ಕೊಂಡಿರೋ ಅದು ಬಿಡಿ. ಪುನಃ ಹೇಳ್ತೀನಿ ಬನ್ನಿ. ಈಗ ಪರ್ಯಾಯ, ಐ ಆಮ್ ಗೋಯಿಂಗ್ ಟು ಶಂಕರ ಭಾಷ್ಯ. ನೀವು ಫಾಲೋ ಶಂಕರಾಚಾರ್ಯ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ನಿಮ್ಮ ತಲೆಯಿರೋದಲ್ಲಿ ತೆಗೆದುಬಿಡಿ. ಇವಾಗ ಪರ್ಯಾಯೇಣ, ಒನ್ ಆಫ್ಟರ್ ದ ಅದರ್. ಒನ್ ಆಫ್ಟರ್ ಯಾವುದು? ಜಾಗೃತೆ, ಸ್ವಪ್ನ, ಸುಷುಪ್ತಿ. ಒನ್ ಆಫ್ಟರ್ ದ ಅದರ್. ಪರ್ಯಾಯೇಣ, ಒನ್ ಆಫ್ಟರ್ ದ ಅದರ್. ತ್ರಿಸ್ಥಾನತ್ವಾತ್ ಸೋಹಂ ಇತಿ ಸ್ಮೃತ್ವಾ. ನಾನೇ. ಐ ಆಮ್ ದ ವೇಕರ್, ಐ ಆಮ್ ದ ಡ್ರೀಮರ್, ಐ ಆಮ್ ದ ಪರ್ಸನ್ ಎಂಜಾಯಿಂಗ್ ದ ಡೀಪ್ಲಿ. ಸೋಹಂ ಇತಿ ಸ್ಮೃತ್ವಾ. ಅನುಸಂಧಾನ ಮಾಡೋದು. ನಾನೇನು ಬೇರೆ ಬೇರೆಯಾಗಿ ನಾನು ಅನುಭವಿಸ್ತಾ ಇದ್ದೆ, ಇದನ್ನು ಅನುಭವಿಸಿದೆ ನೋಡಿ. ಸೋಹಮಿತಿ ಸ್ಮೃತ ಅನುಸ್ಮೃತಿಂದಾನಚ್ಚ ಸ್ಥಾನತ್ರಯ ವ್ಯತಿರಿಕ್ತ. ಈ ಎಲ್ಲ ಸ್ಥಾನಗಳಿಗಿಂತ ನಾನು ಬೇರೆ.
ಎಲ್ಲ ಸ್ಥಾನಗಳಿಗೆ ಅನುಭವಿಸಿದ ನಾನು ಬೇರೆ ಆದಾಗ ಶುದ್ಧತ್ವಂ ಐ ಆಮ್ ಪ್ಯೂರ್, ಏಕತ್ವಂ ಐ ಆಮ್ ಒನ್, ಅಲ್ಲಿ ಡ್ಯುಯಾಲಿಟಿ ಇಲ್ಲ. ಅಸಂಗತ್ವಂ, ಏಕತ್ವ ಬಂದಮೇಲೆ ಶುದ್ಧತ್ವ ಬಂದಮೇಲೆ ಅಟ್ಯಾಚ್ಮೆಂಟ್ ಇಲ್ಲ, ಅಸಂಗತ್ವಂ. ಯಾವ್ದರ್ಥ ಆಯ್ತಾ? ಹಾಂ, ಪಿಚ್ ಫಾಲೋ ಮಾಡ್ಕೊಂಡಾಗ ಅಲ್ಲಿ ಹೋಗಿ ಬೀಳಬೇಕು. ಬೀಳಕ್ಕೆ ಸಾಧ್ಯ ಇದೆಯಾ? ಇದು ಅಭಿಪ್ರಾಯ ಅಂತ ಅವರು ಶಂಕರಾಚಾರ್ಯ ಹೇಳಿದ್ಮೇಲೆ ಅಪ್ಲೈಯಿಂಗ್ ದಿಸ್ ಲಾಜಿಕ್ ಯು ಬಿಗಿನ್ ಟು ರಿಲ್ಯಾಕ್ಸ್. ಯು ಅಪ್ಲೈ ದಿಸ್ ಲಾಜಿಕ್ ಆ್ಯಂಡ್ ಯು ಬಿಗಿನ್ ಟು ರಿಲ್ಯಾಕ್ಸ್. ನಿಮಗೆ ಗುರುಮುಖೇನ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ, ಬೇರೆ ಯಾವ ಆಲೋಚನೆಗಳು ನಿಮ್ಮನ್ನು ಬಾಧನೆ ಮಾಡದಿದ್ದರೆ, ಇದನ್ನೇ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಪರ್ಯಾಯೇಣ ತ್ರಿಸ್ಥಾನತ್ವ ಸೋಹಮಿತಿ ಸ್ಮೃತ್ಯ ಪ್ರತಿಸಂಧಾನಾಚ ಸ್ಥಾನತ್ಯ ವ್ಯತಿರಿಕ್ತತ್ವಂ ಶುದ್ಧತ್ವಂ ಏಕತ್ವಂ ಅಸಂಗತ್ವಂ ಇದು ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಾನು ಮಾಡಬೇಕು ಅಷ್ಟೇ. ಇಲ್ಲಿ ಯಾಕೆ ಏನು ಕೇಳಬೇಡಿ, ಯಾಕಂದರೆ ಅವ್ರು ಅನುಭವಿಸಿದ್ದಾರೆ. ಇಲ್ಲಿ ಲಾಜಿಕ್ ಹಾಕಂಗಿಲ್ಲ. ಏನು ಲಾಜಿಕ್, ಇದಿಷ್ಟನ್ನು ಲಾಜಿಕ್ ಹಾಕಿ ಯು ಬೇಕಿಲ್ಲ ರಿಲ್ಯಾಕ್ಸ್ ಅಷ್ಟೇ. ಇದು ಯಾಕೆ ಹಾಕ್ಬೇಕಂತ ಕೇಳೋದು, ಯಾಕೆಂದರೆ ಅವ್ರು ಅನುಭವಿಸಿದ್ದಾರೆ. ಅದನ್ನು ಕ್ವಶನ್ ಮಾಡೋಂಗಿಲ್ಲ ನೀವು. ಗೊತ್ತಾಯ್ತಾ? ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಹಿಯರ್. ಸೆಲ್ಫ್ ಸರೆಂಡರ್, ಅಸಂಗತ್ವಂ ಮಾಡಿ ಇತಿ ಅಭಿಪ್ರಾಯ. ಒಂದಾಗುತ್ತಲೊಂದರಂತೆ ಮೂರೂ ಅವಸ್ಥೆಗಳಿರುವುದರಿಂದಲೂ ಅವನೇ ನಾನು ಎಂದು ನೆನಪಿನಿಂದ ಗುರುತು ಹಿಡಿಯುವುದರಿಂದಲೂ ಆತ್ಮನು ಮೂರೂ ಸ್ಥಾನಗಳಿಂತಲೂ ಬೇರೆಯಂತಲೂ ಒಬ್ಬನೇ ಅಂತಲೂ ಶುದ್ಧ ಅಂತಲೂ ಅಸಂಗಂತಲೂ ಸಿದ್ಧವಾಗುತ್ತದೆ ಎಂದು ಅಭಿಪ್ರಾಯ. ಇದನ್ನಿಟ್ಕೊಂಡು ನೀವು ಯು ಬಿಗಿನ್ ಟು ರಿಲ್ಯಾಕ್ಸ್. ಈ ಒಬ್ಬನೇ ಯಾರು ಒಬ್ಬನೇ ಯಾರು ಒಬ್ಬನೇ ಯಾರು ಅಂತ ವಿಚಾರ ಬರ್ತದೆ. ನೀವು ಅಲ್ಲಿರ್ಲಿಕ್ಕೆ ಹೋದರೆ ದಟ್ ಇಸ್ ತುರಿಯ. You are different from the cognizer. You are different from the dreamer. You are different from the deep sleep. And you are Turiya. ಯಾವ ಆಲೋಚನೆಗಳು ಮನಸ್ಸಿನಲ್ಲಿ ಬರದೇ ಇದ್ದರೆ, ಇದನ್ನೇ ಆಗಾಗ ತಂದುಕೊಳ್ದಿದ್ರೆ ನಿಮ್ಮ ಪ್ರಾಣ ಕೂಡ ಅಷ್ಟೇ ಸ್ಪಂದನೆ ಕಡಿಮೆ ಆಗುತ್ತೆ. ನೀವು ತಿರಿಯ ಅವಸ್ಥೆಯನ್ನು ಅನುಭವಿಸಲು ಶಕ್ಯರಾಗ್ತೀರ. ಒಟ್ಟಿನಲ್ಲಿ ವಾಸನೆಗಳು ಅಷ್ಟು ನಿಮ್ಮಲ್ಲಿ ಕಡಿಮೆ ಆಗಿರಬೇಕು. ಒಳಗಡೆ ಪುಷ್ ಬರಬಾರದು. ಸಾಧನೆ ವಾಸನಾಕ್ಷಯ. ಈವನ್ ಹಾಗೆ ಬಂದರೂ ಕೂಡ ಆ ಸ್ಥಿತಿಯನ್ನು ಮತ್ತೆ ಮತ್ತೆ ಪಡೀಬೇಕಾದರೆ ನೀವೇನು ಮಾಡಬೇಕು? ಸಾಧನೆ ಏನು? ದೊರೆವ ಜೀತಕ್ಕೆ ದುಡಿತ, ಮರುದಿನದ ಚಿಂತಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತದ ಹೊಸಾದವೆಂದನ್ನು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಇದು ಸಾಧನೆ. ದೇವಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ನಿಮ್ಮ ಮನಸ್ಸನ್ನು ದೇವಮಂದಿರ, ಭಜನೆ, ಪೂಜೆ, ಶುಭ ಕರ್ಮಗಳಿಗೆ ತೊಡಗಿಸಿಕೊಂಡಾಗ ವಾಸನೆಗಳು ಕಡಿಮೆ ಆಗ್ತವೆ, ವಾಸನಾಕ್ಷಯ ಆಗುತ್ತೆ. ಮೋಕ್ಷದಾಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಶಿಕ್ಷೆ ಅಂದ್ರೇನು? ನಾವು ಯಾವುದೋ ಒಂದು ಅಂಟ್ಕೊಂಡಿದ್ದೀವಲ್ಲ, ಎಲ್ಲೋ ಒಬ್ಬೊಬ್ರಿಗೂ ಒಂದೊಂದು ಸಂಸಾರ, ಒಂದೊಂದು ಗಂಟು, ಒಂದೊಂದು ಏನೋ ಒಂದಿರುತ್ತೆ. ನಾವೆಲ್ಲ ಮುಕ್ತರೆ, ಇಲ್ಲಿರೋರೆಲ್ಲ ಮುಕ್ತರೆ ಆ್ಯಕ್ಚುಲಿ. ಆದರೆ ಯಾವುದೋ ಹಳೆಯದು ಏನೋ ಬಂದು ಈ ಥರ ಆ ನೆಟ್ಟೊಳಗೆ ಸಿಕ್ಕಾಕೊಂಡಿದ್ದೀವಿ. ಹೌದಾ? ಸೊ ಅದರಿಂದ ಮೋಕ್ಷ ಪಡಿಬೇಕಾದ್ರೆ ಮೋಕ್ಷದಾಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಈ ಗಂಟಿಂದ, ಈ ಬಲೆಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಶಿಕ್ಷಣ, ಶಿಕ್ಷೆ ಬಹುಕಾಲ, ಅದು ಬಹುಕಾಲ ನಡಿಬೇಕು. ಬಹುಕಾಲ ನಡಿಬೇಕಂದ್ರೆ ನೀವು ಅದ್ರ ಜೊತೆ ಗುದ್ದಾಡ್ಕೊಂಡಿರ್ತೀರಾ ಅಥವಾ ಅದನ್ನು ಮೆತ್ತಿಗೆ ಉಪಸಂಹಾರ ಮಾಡಿ ವಾಪಸ್ ಬರ್ತಾ ಇರ್ತೀರಾ. ಎಷ್ಟು ಅಂಟ್ಕೊಂಡಿರ್ತೀರ, ಎಷ್ಟು ಬಿಡಿಸ್ಕೊಂಡಿರ್ತೀರ. ಆ ಬಿಡಿಸ್ಕೊಳ್ಬೇಕಾದ್ರೆ ನಿಮಗೆ ಶಾಸ್ತ್ರದ
ಸಹಾಯ ಬೇಕು. ಇದು ನಾನಲ್ಲ, ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಯಮತೀವ ವಿಚಿತ್ರ. ಇದೆಲ್ಲ ಇಮ್ಯಾಜಿನೇಷನ್, ಎಲ್ಲ ಭಾವನೆಗಳು. ಹೋಲ್ ಲೈಫ್ ಇಸ್ ಇಮ್ಯಾಜಿನೇಷನ್. ಹುಟ್ಟಿನಿಂದ ಸಾವಿವರೆಗೂ ನಾನಿರೋದು ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ಇಮ್ಯಾಜಿನೇಷನ್ ಅನ್ನೋದು ದೊಡ್ಡ ಕನಸು. ನನ್ನ ಜೀವನ ಹೀಗೆ, ನನ್ನ ಜೀವನ ಹಾಗೆ, ನಾನು ಹಾಗೆ ಮಾಡಿದೆ, ಮಕ್ಕಳಿಗೆ ಮದುವೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಮಾಡಿದೆ, ಸಂತೋಷ. ಎಲ್ಲ ಇಮ್ಯಾಜಿನೇಷನ್, ಭಾವನೆ. ಕಡಲುಗಳು, ಮೀನೊಂದು ಪುಟ್ಟಲಿ ಸಾಯಲಿ ಪರಿವೇ ಇಲ್ಲವೇನೋ. ಇಲ್ಲ, ಪೆಸಿಫಿಕ್ ಓಷನ್ ಇದೆ, ಅಷ್ಟು ದೊಡ್ಡ ಸಾಗರ. ಯಾವುದೋ ಒಂದು ಮೂಲೆಯಲ್ಲಿ ಒಂದು ಮೀನು ಹುಟ್ಟುತ್ತೆ, ಒಂದು ಮೀನು ಸಾಯುತ್ತೆ. ಆ ಮೀನು ಏನಾದ್ರು ಬದಲಾವಣೆ ಆಗಿದೆಯಾ? ಏನಾದರೂ ಪ್ರಕೃತಿಯಲ್ಲಿ ಬದಲಾವಣೆ? ನೀವು ಯಾವ ವಿಧದಲ್ಲಿ ಆ ಮೀನಿಗಿಂತ ದೊಡ್ಡವರು? ಪ್ರಕೃತಿಯನ್ನು ಟೋಟಾಲಿಟಿ ತಗೊಂಡಾಗ ಆ ಮೀನಿಗಿಂತ ಯಾವ ವಿಧದಲ್ಲಿ ನೀವು ದೊಡ್ಡವರು? ನಿಮ್ಮ ಈ ಭಾವನೆಗಳು, ಇಮ್ಯಾಜಿನೇಷನ್, ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ? ಅವನು ಹಿಟ್ಲರ್ ಎಲ್ಲಿದ್ದಾನೆ? ಸದ್ದಾಮ್ ಹುಸೇನ್ ಎಲ್ಲಿದ್ದಾನೆ? ಎಲ್ಲ ಇಮ್ಯಾಜಿನೇಷನ್. ಎಲ್ಲ ನಾನು ಹಾಗೆ ಹೋಗಿದ್ದಂದ್ರೆ ನಾನು ಒಳ್ಳೆಯವನಾಗಿದ್ದೀನಿ ಅನ್ನೋದು ಇಮ್ಯಾಜಿನೇಷನ್. ನಾನು ಕೆಟ್ಟವನಾಗಿದ್ದೀನಿ ಇಮ್ಯಾಜಿನೇಷನ್. ಎಲ್ಲ ಇಮ್ಯಾಜಿನೇಷನ್ನೇ. ಅಲ್ಲಿ ಪರಮಾತ್ಮನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಒಂದೇ, ಏನಿಲ್ಲ ಅಲ್ಲಿ. ನಿಮ್ಮಲ್ಲಿ ಏನಿಲ್ಲ. ಸ್ಥಾನತ್ರಯ ವ್ಯತಿರಿಕ್ತತ್ವ ಅಂದರೆ ನೀವು ಒಳ್ಳೆಯದು ಇಲ್ಲ, ಕೆಟ್ಟದ್ದು ಇಲ್ಲ ಅಲ್ಲಿ. ಯು ಆರ್ ಸ್ಪ್ರೆಡ್. ಯು ಆರ್ ಇನ್ಫೈನೈಟ್ ಕಾನ್ಷಿಯಸ್ನೆಸ್ ಬ್ಲಿಸ್, ಫುಲ್. ಸತ್ಯಂ ಶಿವಂ ಅದು ನೀವೇ. ಪುನಃ ಮನೆಗೆ ಹೊತ್ಕೊಂಡು ಅಂದರೆ ಅದು ವಾಸನೆಗಳು ಪ್ರಬಲವಾಗಿ ಒಳಗಡೆಯಿಂದ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ನೀವು ಆ ಪ್ರಭಾವ ಬೀರಲಿಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ತಪ್ಪು, ಆ ವಾಸನೆಗಳ ತಪ್ಪಲ್ಲ, ಅಲ್ಲಿರೋ ಜನಗಳ ತಪ್ಪಲ್ಲ, ಪ್ರಪಂಚದ ತಪ್ಪಲ್ಲ. ನಾನು ಸಂತೋಷವಾಗಿದ್ದರೆ, ಬ್ಲೆಸ್ಫುಲ್ಲಾಗಿದ್ದರೆ ನಾನು ಕಾರಣ. ನಾನು ಒದ್ದಾಡ್ತಾ ಇದ್ದರೆ ನಾನು ಕಾರಣ. ಕಾಯಿಲೆ ಬಂದಿದ್ದರೆ ನಾನು ಕಾರಣ. ನನ್ನ ಪ್ರಾರಬ್ಧ ಎಲ್ಲ ಬರುತ್ತೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರುತ್ತೆ. ಆದರೆ ನನ್ನ ಮನಸ್ಥಿತಿ ಹೇಗಿದೆ? ಬಂದದ್ದೆಲ್ಲ ಬರಲಿ, ಮನಸ್ಸು ಪ್ರಶಾಂತವಾಗಿರಲಿ. ಬ್ರಹ್ಮಾನಂದರು ಹೇಳಿದ ಗೋವಿಂದನ ದಯೆ ಬರುತ್ತೆ. ನಿಮ್ಮ ಮನಸ್ಸು ಪ್ರಶಾಂತ ಆಗಿದ್ದಾಗ ಗೋವಿಂದನ ದಯೆ ತನ್ನಿಂದಾನೇ ಬರುತ್ತೆ. ನೀವೇ ಗೋವಿಂದ ಆಗಿರ್ತೀರಲ್ಲ ಅಲ್ವಾ? ಸೊ ಇದು ಸಾಧನೆ ನೋಡಿ. ಉಪನಿಷತ್ತು ಮಂತ್ರ, ಗೌಡಪಾದರ ಮಂತ್ರ, ಮತ್ತು ಕಾರಿಕೆ, ಮತ್ತು ಶಂಕರಾಚಾರ್ಯರದ ಭಾಷ್ಯ, ಇಷ್ಟನ್ನು ತಗೊಂಡು ವಿ ಹ್ಯಾವ್ ಕಮ್ ಟು ದಿ ಲಾಜಿಕ್. ಯು ಹ್ಯಾವ್ ಟು ಅಪ್ಲೈ ದಿಸ್ ಲಾಜಿಕ್ ಆ್ಯಂಡ್ ರಿಲ್ಯಾಕ್ಸ್. ಇಷ್ಟೆಲ್ಲ ಮಾಡಿದೆ ಯಾಕೆಂದರೆ ರಿಲ್ಯಾಕ್ಸ್ ಆಗೋಕ್ಕೆ. ಯಾಕೆಂದರೆ ರಿಲ್ಯಾಕ್ಸ್ ಆದಾಗಲೇ ನೀವು ನಿಮ್ಮ ತುರಿಯ ಸ್ಥಿತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಡ್ರಾಪ್ ಎವ್ರಿಥಿಂಗ್. Let me drop. Whatever confinement the system is still carrying, let me drop. Can I drop? ಒಂದೊಂದನ್ನೇ ತಗೊಳ್ಳಿ. ಇದ್ರ ಬಗ್ಗೆ ಆಲೋಚನೆ ಮಾಡಿದೆ. ಇದು ಯಾಕೆ, ಇದು ಬೇಕಾಗಿತ್ತ ನನಗೆ? ನಾನು ಆಲೋಚನೆ ಮಾಡಿದ್ರೆ ಬೇರೆಯವರು ಆಲೋಚನೆ ಮಾಡ್ತಾರೆ. ಬಿಟ್ಬಿಡಿ ಅವ್ರಿಗೆ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಅವನು ಹೇಳ್ದಂಗೆ ಅವ ಚತ್ತು ಪೋನ ಯಾರು ಅಂತ ಕೇಳಿದಂಗೆ ಆಗಲ್ವ? ಪ್ರಪಂಚ ನಡೆಯಲ್ವಾ? ನಮ್ಮನೆ ಹೇಳ್ತಾ ಇದ್ದೆ ಒಂದು ಎಕ್ಸಾಂಪಲ್ ನೋಡಿ. ಬಾವಿಲಿ ನೀರಿರುತ್ತೆ, ನೀವೊಂದು ಬಕೆಟ್ ಬಿಡ್ತೀರಾ ಕೆಳಗಡೆ ನೀರು ತೆಗಿಯಕ್ಕೆ. ನೀರು ಹೋಗಿ ಮುಳುಗಿತ್ತು ಬಾವಿ, ನೀವು ಹೆಂಗೆ ತೆಗೆದಿದ್ದೀರಿ ತಾನೇ? ಬಕೆಟ್ ಇರೋವರೆಗೂ ಆ ಜಾಗದಲ್ಲಿ ಆ ನೀರು ಬಕೆಟ್ ಒಳಗಿದೆ. ಬಕೆಟ್ ಎತ್ತಿದ್ರಿ, ಅಷ್ಟು ನೀರು ಬಕೆಟಲ್ಲಿ ಬಂತು. ಕೆಳಗಡೆ ಏನಿದೆ? ಜಾಗ ಇದೆಯಾ? ಬಕೆಟ್ ತೆಗ್ದಿದ್ದ ಜಾಗ ಕಾಣುತ್ತೆ ನಿಮಗೆ. ನಾವು ಹೋದ್ರೂ ಅಷ್ಟೇ, ಏನು ಕಾಣಲ್ಲ ಪ್ರಪಂಚದಲ್ಲಿ. 2 ದಿನ ಏನೋ ಟಸಪ್ಪಸ್ಸು ದೀಪ ಹಚ್ಕೊಳ್ಳೋದು, ಏನೋ ಹೂವು ಹಾಕ್ಕೊಂಡಿರ್ತಾರೆ, ಆಮೇಲೆ ಅದು ಇಲ್ಲವೇ ಇಲ್ಲ. ಮರೆವು. ಟೈಮ್ ಸ್ವ್ಯಾಲೋಸ್ ಎವ್ರಿಥಿಂಗ್. ಕಾಲಗರ್ಭ.
ಕಾಲೋಸ್ಮಿ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳೋದು? ಐ ಆಮ್ ಟೈಮ್. ಕಾಲೋಸ್. ನೀವು ಇದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಟೈಮು ಬೇಡ. ಟೈಮ್ ಈಸ್ ಆಲ್ಸೋ ನಾಟ್ ದೇರ್. ಟೈಮ್ ಆ್ಯಂಡ್ ಸ್ಪೇಸ್ ನೀವು ಸ್ಟಿಲ್ ಇಟ್ ಬಿಲಾಂಗ್ಸ್ ಟು ದ ಮೆಟೀರಿಯಲ್ ವರ್ಲ್ಡ್ ಫಿನಾಮಿನಾ. ನೀವು ಕಾಲದ್ರೆ ವ್ಯತಿರಿಕ್ತ ತುಂಬ ಹೋದ್ಮೇಲೆ ನೀವು ಟೈಮಿಂದ ಆಚೆ ಹೋಗ್ಬಿಟ್ಟಿರ್ತಾರಲ್ಲ, ನಿಮ್ಗೆ ಯಾವ ಟೈಮು? ದ ಕಾನ್ಸೆಪ್ಟ್ ಆಫ್ ಟೈಮ್ ಈಸ್ ಎ ಟ್ರಿಕ್ ಆಫ್ ದ ಮೈಂಡ್. ಚಿನ್ಮಯ ಅಂದರು, ದ ಕಾನ್ಸೆಪ್ಟ್ ಆಫ್ ಟೈಮ್ ಈಸ್ ಎ ಟ್ರಿಕ್ ಆಫ್ ದ ಮೈಂಡ್. ಸೂರ್ಯ ಇಲ್ಲ, ಎಲ್ಲಿ ಟೈಮ್ ಇದೆ? ಸೂರ್ಯ ಇಲ್ಲ ಅನ್ಕೊ. ಇಮ್ಯಾಜಿನ್ ದರ್ ಇಸ್ ನೋ ಸನ್. ಎಲ್ಲಿ ನಿಮ್ಮ ವಾಸ್ತು ಎಲ್ಲಿದೆ? ದಿಕ್ಕು ಅದ ಇದೇನೋ ಊಜಿಲಿ ಹೂವು ಇಟ್ಟುಬಿಟ್ಟು ಯಾರಿಗೆ ಮೋಸ ಮಾಡೋದು ಸಾಹೇಬರು? ಸಂಪಿಗೆ ಅದೇನು ಸಂಪಿಗೆ ನೀರಲ್ಲಿ ಇಟ್ಬಿಟ್ಟು ವಾಸ್ತು. ಎಷ್ಟು ಸ್ಟುಪಿಡ್ ಐಡಿಯಾಸ್. ದಿಸ್ ಆರ್ ಆಲ್ ಮ್ಯಾನಿಪ್ಯುಲೇಷನ್ ಆಫ್ ಲೋಕಲೈಸ್ಡ್ ಈಗೋ. ಈ ಲೋಕಲೈಸ್ಡ್ ಈಗೋ ಇರುತ್ತಲ್ಲ, ನಾನು ಮಾತ್ರ ಬೆಳಿಬೇಕು, ಬೇರೆ ಅವನು ಕಾಂಪೌಂಡ್ ಹಾಕ್ಬಿಟ್ಟು ನಾಯಿ ಹಾಕ್ಬಿಟ್ಟು ಯಾರು ಒಳಗಡೆ, ಅವನು ಪರಬ್ರಹ್ಮ ತತ್ವ ಅಲ್ಲಿ ಹೋಗ್ತಾನೆ, ಅವನು ಆ ಹೊರಗಡೆ ಹೋಗ್ತಾನೆ, ಬೀದಿ ನಾಯಿ ಪರಬ್ರಹ್ಮವೇ. ಈ ಲೋಕಲೈಸ್ಡ್ ಈಗೋ ಅಷ್ಟು ಚಿಕ್ಕದು ಮಾಡಿಬಿಟ್ಟು ಮತ್ತು ನಿಮಗೆ ಕಾಯಿಲೆ ಬರದೇ ಇರುತ್ತಾ? ಇಷ್ಟೊಂದು ಸಂಕೋಚ ಹಾಕಿಕೊಂಡು ದೇಹಕ್ಕೆ ಮಾಡಿಕೊಂಡು ಕಾಯಿಲೆ ಯಾಕೆ ಬರುತ್ತೆ ಗೊತ್ತೆ? ಈ ಥರ ಮಾಡೋದಲ್ಲ. ನೀವು ವೈಶಾಲ್ಯತೆ ಬಂದುಬಿಟ್ರೆ ಪ್ರಕೃತಿಯೇ ನಿಮ್ಮ ಮೂಲಕ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ದರೆ ಬೇರೆ ಪಕ್ಷಿಗಳ ಥರ ನಿಮಗೆಲ್ಲಿ ಕಾಯಿಲೆ? ನಿಮಗೆ ಬಿ ಪಿ ಏನು? ಏನೂ ಇಲ್ಲ. ಸೊ ವಿಚಾರ ಮಾರ್ಗ ಶಾಸ್ತ್ರಮುಖೇಣ ಗುರುಮುಖೇಣ ವಿಚಾರ ಮಾರ್ಗ ಮಾಡಿದಾಗ ಮಾತ್ರ ನಮ್ಮ ವೇದಾಂತಿಗಳಿಗೆ ಅಧ್ಯಾತ್ಮ ಸಾಧ್ಯ. ವೇದಾಂತಿಗಳಿಗೆ, ಬೇರೆಯವ್ರಿಗೆ ನಾನು ಹೇಳ್ತಾ ಇದ್ದೆ, ನಮಗೆ. ಬಿಕಾಸ್ ವಿ ಬಿಲೀವ್ ಇನ್ ವೇದಾಸ್, ವಿ ಬಿಲೀವ್ ಇನ್ ವೇದಾಂತ, ವಿ ಬಿಲೀವ್ ಇನ್ ಉಪನಿಷತ್ಸ್, ವಿ ಬಿಲೀವ್ ಇನ್ ಗುರು. ಸೊ ಈ ನಂಬಿಕೆ ಎಷ್ಟು ಬಲವಾಗಿದೆ, ಅಷ್ಟು ಬಲವಾಗಿ ನಮ್ಮ ಸಾಧನೆ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಕೇಳ್ತೀನಿ, ಇಲ್ಲಿ ಕೇಳ್ತೀನಿ, ಅವ್ರು ಚೆನ್ನಾಗಿ ಹೇಳ್ತಾರೆ, ಇವ್ರು ಚೆನ್ನಾಗಿ ಹೇಳ್ತಾರೆ. ಅವರವ್ರ ಜೀವನದಲ್ಲಿ ಏನೇನು ಅನುಭವ ಆಗಿದೆ ಅದನ್ನು ಅವರವ್ರು ಹೇಳ್ತಾ ಇರ್ತಾರೆ. ಅವರೆಲ್ಲ ಬೆಳಕಲ್ಲಿ ನಾವು ಹೋಗೋಕ್ಕಾಗುತ್ತಾ? ವೇದ ಲೋಕಾಚಾರ ನಿನ್ನ ಅನುಭವದ ಯುಕ್ತಿ. ವೇದ ಅಂದರೆ ಇದೇನು ಹೇಳ್ತಾ ಇದೆ, ಲೋಕಾಚಾರ ಹೊರಗಡೆ ಏನು ಆಚರಣೆ ಇದೆ, ನಿನ್ನ ಅನುಭವದಕ್ಕೆ ಇದುವರೆಗೆ ನಿಮಗೆ ಅನುಭವ ಏನು ಯುಕ್ತಿ, ನೀವು ಲಾಜಿಕ್ ತೊಗೊಂಡು, ಈಗ ನಾವೊಂದು ಲಾಜಿಕ್ ತೊಗೊಂಡಲ್ಲ, ಇವಾಗೊಂದು ಲಾಜಿಕ್ ತೊಗೊಂಡು ಯು ಬಿಗಿನ್ ಟು ರಿಲ್ಯಾಕ್ಸ್. ಆ ಥರ ನೀವೇನು ಲಾಜಿಕನ್ನು ತೊಗೊಂಡಿದ್ದೀರ ಲೈಫಲ್ಲಿ, ಶೋಧಿಸಿ ಮೂರನ್ನು ಸಂವಾದಗೊಳಿಸು. ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು, ಹಾದಿ ದೀಪವದು ನಿನಗೆ ಮಂಕುತಿಮ್ಮ. ಪ್ರತಿಯೊಬ್ಬರೂ ಅವರವರ ದೀಪವನ್ನು, ಅವರವರ ಬೆಳಕನ್ನು ಅವರವರೇ ತಯಾರು ಮಾಡಿ ಆ ಬೆಳಕಲ್ಲಿ ಅವರು ಹೋಗಬೇಕು. ನಮ್ಮ ಬೆಳಕಲ್ಲಿ ಇವರು ಹೋಗೋಕ್ಕಾಗಲ್ಲ, ನಿಮ್ಮ ಬೆಳಕಲ್ಲಿ ಇವ್ರ ಬೆಳಕಲ್ಲಿ ಸಾಧ್ಯನೇ ಇಲ್ಲ. Even your children will not listen to you. Even your wife will not listen to you. No one will listen to you. Because you have your own way of living, your own way of thoughts, your own light. Yes, go according to your own light and find salvation. ಅಷ್ಟೇ. ಕೊಡುತ್ತ ಸಂತಸವ ಕಳವಳಂಬಡದೆ ನಡೆ ಕಡೆಯ ಕರೆ ಬಂದದ್ದು ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಇದನ್ನು ಹೇಳಬೇಕು ಅಂತಿತ್ತು. ನೋಡೋಣ ಎಷ್ಟರ ಮಟ್ಟಿಗೆ ಇದು ನಿಮಗೆ ಬಂದಿದೆ ಅಂತ ಗೊತ್ತಿಲ್ಲ. ಟ್ರೈ ಸ್ವಲ್ಪ ಕಗ್ಗ ಮಾಡೋಣ. ತಗೊಳ್ಳಿ. 557 ನಮ್ಮ ಇದಕ್ಕೆ ಬರೋ ಥರನೇ ಕಗ್ಗಗಳಿದೆ ನೋಡಿ, ಸಾಧ್ಯ ಆದರೆ ಅಳವಡಿಸ್ಕೊಳ್ಳೋಣ. 557 ಇಲ್ಲಾದರೆ ಈಗ ಆಗಲ್ಲ ಅಂತಂದರೆ ಸ್ವಲ್ಪ ನಿಧಾನವಾಗಿ ಅಳವಡಿಸ್ಕೊಳ್ಳೋಣ. ಬೇಕಾದಷ್ಟು ಸಮಯ ಇದೆ, ಇವತ್ತೇ ಆಗಬೇಕು ಅಂತಿಲ್ಲ. ಈ ಲೈನಲ್ಲಿ ಇದ್ದೀವಿ ಅಷ್ಟೇ. ಕೆಲವು ರೈಲಲ್ಲಿ ಹೋದಾಗ ಕೆಲವು ಸ್ಟೇಷನ್ ಬರ್ತದಲ್ಲ, ಇದಾದಮೇಲೆ ಅಷ್ಟು ಆ ಥರ ನಮಗೂ ಒಂದು ಸ್ಟೇಷನ್ ಸಿಗುತ್ತೆ, ಅಲ್ಲಿ ವಿಲ್ ಪಿಕ್ ಇಟ್ ಅಪ್. 557 ನೋಡೋಣ. ನಿಮ್ಮ ಜೊತೆ ನಾನು ಕೂಡ ಮಾಡ್ತಾಯಿದ್ದೀನಿ. ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ನಿಮಗೂ ಅನ್ನಿಸಿದರೆ ಭಾಳ ಸಂತೋಷ. ಎಷ್ಟರ ಮಟ್ಟಿಗೆ ತಯಾರಾಗಿರ್ತೀರಿ, ಎಷ್ಟರ ಮಟ್ಟಿಗೆ ನೀವು ಲೈಟ್ನೆಸ್ ಬಂದಿರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌ ಮಚ್ ಲೈಟ್ ಯು ಆರ್. 557 ಸಿಗ್ತಾ ಸರ್?
ಅಂತರಂಗದ ಗವಾಕ್ಷಗಳ ತೆರೆದಿಡಲು, ಅಂತರಂಗದ ಗವಾಕ್ಷಗಳ ತೆರೆದಿಡು. ಏನು ಅಂತರಂಗ? ಈಗ ಮನೆಗೆ ಗವಾಕ್ಷ ಅಂದರೆ ವೆಂಟಿಲೇಟರ್ ಅಂತ ಇರುತ್ತೆ, ಗಾಳಿ ಓಡಾಡೋಕ್ಕೆ. ಅಂತರಂಗದ ಗವಾಕ್ಷ ಅಂದ್ರೇನು? ಮನಸ್ಸಿನ ಆಲೋಚನೆಗಳು ಬಂದು ಹೋಗೋ ಥರ ಕಿಟಕಿಗಳನ್ನ ಇಟ್ಕೊಳ್ಳಿ. ಈ ಕಿವಿಲ್ ಬೀಳೋದಂತ ಹೇಳ್ತಾರೆ ಗೊತ್ತಾ? ಏನೇ ಹೊರಗಡೆ ಆಲೋಚನೆ ಬಂದರೂ ಕೂಡ ಅದು ಸ್ವಲ್ಪ ಎಷ್ಟು ಕಡಿಮೆ ಹೊತ್ತು ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಅಷ್ಟು ಚೆನ್ನಾಗಿ ನೀವು ಗವಾಕ್ಷಗಳನ್ನು ತೆರೆದಿಟ್ಟಿದ್ದೀರಾ ಅಂತ ಅರ್ಥ. ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ ಅಂತ ಹೇಳ್ತೀರಾ ಗೊತ್ತಾ? ಈಗ ನಿಮಗೆ ಹೊರಗಡೆ ಹೋದ ಕೂಡಲೇ ಆಲೋಚನೆಗಳು ಹೊರಗಡೆಯಲ್ಲೇ ಬರೋದು. ಯಾರೋ ಮಾತಾಡ್ತಾರೆ, ಕೆಲವು ಜೋರಾಗಿ ಹೇಳ್ತಾರೆ ಕಿವಿಗೆ, ಕೆಲವರು ಸ್ವಲ್ಪ ಎತ್ತು ಹೇಳ್ತಾರೆ, ಎಲ್ಲ ಬರ್ತದೆ. ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅವ್ರು ಹೇಳೋದು, ಎಲ್ಲರೂ ಅದನ್ನೇ ಮಾಡೋದು. ನಮ್ಮ ತಲೆ ನಮ್ಮನ್ನು ಸವಾರಿ ಮಾಡೋಕ್ಕೆ, ನಮ್ಮಲ್ಲಿ ಸವಾರಿ ಮಾಡ. ಆಲೋಚನೆಗಳು ಬಂದಾಗ ಅದು ಎಷ್ಟೊತ್ತು ನಿಮ್ಮ ಅಂತರಂಗದಲ್ಲಿ ಇರುತ್ತೆ, ಎಷ್ಟು ಬೇಗ ಇಲ್ಲಿಂದ ಕಳಿಸ್ಕೊಳ್ಳುತ್ತೆ. ತೆರೆದಿಡು, ಅಂತರಂಗದ ಗವಾಕ್ಷ ತೆರೆದಿಡು. ಅಲ್ಲಿ ಚಿಂತೆ ಕುಮಲದು. ಚಿಂತೆ ಡೆವಲಪ್ ಆಗಲ್ಲ, ಅಲ್ಲಿ ಇನ್ಕ್ರೀಸ್ ಆಗಲ್ಲ. ಗವಾಕ್ಷ ತೆಗೆದಿಟ್ರೆ ಬಂದು ಹೋಗ್ಬಿಡುತ್ತೆ. ಆಲೋಚನೆಗಳಿಗೆ ಏನೇ ಪ್ರಪಂಚದ ಆಲೋಚನೆ ಬಂದರೂ ಕೂಡ ಅದು ಬ್ರಹ್ಮಾಂಡ ಅಲ್ಲ. ಯಾರಿಗೋ ನೀವು ಏನೋ ಇಂಡೆಂಟ್ ಆಗಿರ್ತೀರ. ಈಗ ನೋಡಿ, ಶಿವಾನಂದರು ಚೆನ್ನಾಗಿ ಹೇಳ್ತಾರೆ, ಸಾಧಕರಿಗೆ ಹೆಂಡತಿ ಕೈಯಲ್ಲಿ ಬಟ್ಟೆ ಒಗಿಸ್ಕೊಳ್ಳೋದು, ಅಡುಗೆ ಮಾಡಿಸ್ಕೊಳ್ಳೋದು ಕೂಡ ಅಧ್ಯಾತ್ಮದಲ್ಲಿ ತೊಂದರೆಗೆ ಈಡಾಗ್ತದೆ. ಯಾಕೆಂದರೆ ಯು ವಿಲ್ ಬಿ ಇಂಡೆಂಟೆಡ್ ಟು ದಟ್ ಪರ್ಸನ್. ಅವ್ರು ಹೇಳಿದ್ದು ಕೇಳಬೇಕಾಗುತ್ತೆ. ಆತ್ಮ ಅನ್ನೋದು ಸಂಕುಚಿತ ಆಗುತ್ತೆ. ಒಬ್ಬರ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡ್ರೆ ಆತ್ಮ ಸಂಕೋಚ ಆಗುತ್ತೆ, ಅದು ವಿಸ್ತಾರತೆಗೆ ತೊಂದರೆ ಆಗುತ್ತೆ. ನಾನು ಇಲ್ಲಿ ಅಡುಗೆ ಮಾಡೋವಾಗ, ನನ್ನ ಬಟ್ಟೆ ಒಪ್ಕೊಳ್ಳೋವಾಗ ನನಗೆ ಅನುಭವಕ್ಕೆ ಬರ್ತಾಯಿದೆ. ಯಾರು ಏನು ಮಾತಾಡೋಕ್ಕಾಗಲ್ಲ ನನ್ನ ಮೇಲೆ. ಏನು ಯಾವ ಥರದ ಇನ್ಫ್ಲೂಯೆನ್ಸ್ ಬಿರ್ಲಿಕ್ಕೆ ನನಗೆ ಆಗ್ತಾನೇ ಇಲ್ಲ ಯಾರು. ದಿಸ್ ಈಸ್ ಇನ್ನರ್ ಫ್ರೀಡಮ್. ಇನ್ನರ್ ಫ್ರೀಡಮ್, ಹೌದಾ? ಎಲ್ಲೋ ಒಂದು ಕಡೆ ನಾವು ಇಂಡೆಂಟ್ ಆಗಿರ್ತೀರಾ, ಅದಕ್ಕೆ ಏನು ಹೇಳ್ತೀರಾ? ಏನು ಹೇಳ್ತೀರಿ ನೀವು? ಈ ಮುಲಾಜನ ಕನ್ನಡ ವರ್ಡ್ ಏನದು? ಯಾರೋ ಉಪಕಾರ ಮಾಡಿರ್ತೀರ ಅವರಿಗೆ, ನೀವು ಇದಾಗಿರ್ತೀರಲ್ಲ, ಋಣಿಗಳ ಅವ್ರ ಋಣಕ್ಕೆ ನೀವು, ಅದು ಬಾಧೆ, ದೊಡ್ಡ ಬಾಧೆ. ಯಾರಿಗೆ ಅಂತ ನೀವು ಋಣಿಗಳಾಗಿರ್ತೀರಿ? ಎಷ್ಟು ಜನರಿಗೆ ಋಣಿಗಳಾಗಿರ್ತೀರ? ಯಾಕೆ? ಅವರು ಕೂಡ ಅವರವರ ಇಮ್ಯಾಜಿನರಿ ಜಗತ್ತಲ್ಲಿ ಅವರು ಜೀವಿಗಳೇ, ನೀವು ಜೀವಿನೇ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಋಣಿಗಳಾಗಿ, ಮಿಕ್ಕಿದ್ದು ಬಿಸಾಕಿ. ಬೇಕಾಗಿದೆ ಯಾಕೆ ಬೇಕು? ಅಷ್ಟೊಂದು ಮುಲಾಜ್ ಯಾಕೆ ಬೇಕು? ದಾಕ್ಷಿಣ್ಯ ಯಾಕೆ ಅಷ್ಟೊಂದು ದಾಕ್ಷಿಣ್ಯ? ಇಲ್ಲಿ ದಾಕ್ಷಿಣ್ಯ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಅಷ್ಟೇ. ಈ ಮಟ್ಟಕ್ಕೆ ಬಂದಾಗ, ಆದರೆ ಇದು ಬಹಳ ಕೇರ್ಫುಲ್ಲು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಮಾತ್ರ ಆಸಕ್ತಿ. ಯು ಆರ್ ಎ ಪ್ಲೇಯರ್, ರೋಲ್ ಪ್ಲೇಯಿಂಗ್. ಯು ಆರ್ ಎ ವೆರಿ ಗುಡ್ ಪ್ಲೇಯರ್. ಯು ಪ್ಲೇ. ಅವ್ರ ಅವರಿಗೆ ಎಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ. ಒಳಗಡೆ ಸಲ ಅವ್ರನ್ನೆಲ್ಲ ಕೇಳ್ತೀರ, ಅವ್ರು ಹೇಳಿದ್ದೆಲ್ಲ ಕೇಳ್ತೀರ. ಒಳಗೆ ಸಕಲ ವಿರಕ್ತಿ. ಅಂತರಂಗದ ಗವಾಕ್ಷಗಳ ತೆರೆದಿಡು, ಅಲ್ಲಿ ಚಿಂತೆ ಕುಮಲದು. ಹೊಗೆಗಳು ಒತ್ತವವು ಆತ್ಮನೂ. ಹೊಗೆಗಳು, ಸಫಕೇಶನ್. ಯಾವುದಾದ್ರೂ ಆಲೋಚನೆಗಳು ಯಾರ್ದಾದ್ರೂ ನಿಮ್ಮ ಒಳಗಡೆ ಬಂದಾಗ ಸಫಕೇಶನ್, ಅದು ಉಸಿರು ಕಟ್ಟದಂಗೆ ಆಗುತ್ತೆ. ನಿಮ್ಮ ಮನಸ್ಸಿಗೆ ಆಲೋಚನೆ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಅದು ನಿಮ್ಮನ್ನು ಫುಲ್ಲು ಕಂಪ್ರೆಸ್ ಮಾಡಿಬಿಡುತ್ತೆ. ಹೊಗೆಗಳು ಒತ್ತವು ಯಾವಾಗಂದರೆ ನೀವು ಅಂತರಂಗದ ಗವಾಕ್ಷಗಳನ್ನು ತೆರೆದು ಇಟ್ಟಾಗ ಹೋಗುತ್ತೆ. ತೆರೆದಿಡದೆ ಮುಚ್ಚಿ ನೀವು ಗವಾಕ್ಷ ಮುಟ್ಟಿ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ, ರಾತ್ರಿ ಎದ್ಬಿಟ್ಟು ಆಲೋಚನೆ ಮಾಡ್ತೀನಿ ಅಂದರೆ ಯು ಆರ್ ಅನ್ನೆಸೆಸರಿಲಿ ಟ್ಯಾಕ್ಸಿಂಗ್ ಯೋರ್ ಸೆಲ್ಫ್. ಅನ್ನೆಸೆಸರಿ ಎಮೋಷನ್ಸ್ ಚಿನ್ಮಯಾನಂದರು. ಸೊ ಚಿಂತೆ ಕುಮಲದು, ಹೊಗೆಗಳು ಒತ್ತವವು ಆತ್ಮನನು. ಶಾಂತಿ ಬೇಳ್ಪಡೆ. ಮನಸ್ಸಿಗೆ ಶಾಂತಿ ಬೇಕು ಅಂತಂದರೆ ಮನೆಗೆ ಗೋಡೆ ಒಲೆ ಕಿಟಕಿ ಮನೆಗೆ
ಶಾಂತಿ. ಮನೆಗೆ ಹೇಗೆ ಗೋಡೆ ಇರೋ ಥರ ಕಿಟಕಿನೂ ಬೇಕೋ ಹಾಗೆಯೇ ನಮಗೆ ಅಂತರಂಗದ ಗವಾಕ್ಷ ಇರಬೇಕು. ಸಂತತ ಅಪೇಕ್ಷೆ ಯಾವಾಗಲೂ ಇರಬೇಕು. ಇವತ್ತಲ್ಲ, ಯಾವಾಗಲೂ ಆಲ್ವೇಸ್ ಕೀಪ್ ಯುವರ್ ಓಪನ್. ಶಿವಾನಂದರು ಒಂದು ಕಡೆ ಹೇಳ್ತಾರೆ, ಈಗ ನಾವು ಎಷ್ಟೋ ಜನ ನೋಡಿ ಮಾತಾಡುವಾಗ ಐ ಟೆಲ್ ಯು ಆಫ್ಟರ್ವರ್ಡ್ಸ್, ಅಂದರೆ ಬೇರೆಯವರೆಲ್ಲ ಏನೋ ಯಾರೋ ವಿಷಯಗಳು. ನಮ್ಗೆ ಹಂಗಲ್ಲ. ಅವ್ರು ಹೇಳ್ತಾರೆ, ಅಧ್ಯಾತ್ಮದಲ್ಲಿ ಹೋಗುವಾಗ ನೀವು ಏನು ಆಲೋಚನೆ ಮಾಡ್ತೀರಾ, ನೀವೇನು ಕೆಲಸ ಮಾಡ್ತೀರಾ, ಕನ್ನಡಿ ಥರ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟೊತ್ತಿಗೆ ಎಲ್ಲಿರ್ತೀರಾ ಏನು. ಆದರೂ ಕೂಡ ಡೋಂಟ್ ವರಿ, ದಟ್ ಈಸ್ ನೀಡೆಡ್ ಫಾರ್ ಅಧ್ಯಾತ್ಮ. ಅವ್ರು ಏನು ನಿಮ್ಮ ಬಗ್ಗೆ ಏನೇ ಬೇಕಾದ್ರೆ ಯೋಚನೆ ಮಾಡಲಿ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಸಾಧ್ಯ ಇದೆಯಾ? ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ಇದು ಮಾಡೋರು ಇವ್ರಿಗೆಲ್ಲ ದೇ ಹ್ಯಾವ್ ಟು ಅಪ್ಲೈ ದೇರ್ ಥಾಟ್ಸ್. ಅಲ್ಲಿ ಸುಳ್ಳು ಹೇಳೋದು ಅದು ಇದು, ನಮ್ಗೆ ಅದೆಲ್ಲ ಇಲ್ಲ. ಏನು ಆಲೋಚನೆ ಬಿಡೋದು ಅದು ಹೇಳ್ಬೇಡ. ಯಾಕೆಂದರೆ ವಿಲ್ ಬಿ ಸರೆಂಡರಿಂಗ್ ಅವರ್ ಸೆಲ್ಸ್ ಟು ಸಮ್ ಹೈಯರ್ ಥಾಟ್ಸ್. ವಿ ಆರ್ ಅಲೌಯಿಂಗ್ ದಟ್ ಪರ್ಟಿಕ್ಯುಲರ್ ಡಿವಿನಿಟಿ ಟು ಫ್ಲೋ ಥ್ರೂ ಅಸ್ ಆ್ಯಂಡ್ ವಿ ಥಿಂಕ್ ಎಲ್ಲ ಸರಿಯಾಗಿದ್ದಿಲ್ಲ, ಬಂದಿದ್ರೆ ಕೆಲಸ ಆಯಿತು, ಕೆಲಸ ಮಾಡೋದು ಸಂತೋಷ ಅಷ್ಟೇ. ಪ್ರತಿ ಕ್ಷಣವೂ ಆ ಸಂತೋಷ, ಆ ಬ್ಲಿಸ್ಫುಲ್ ಸ್ಟೇಟನ್ನು ಪಡೀಲಿಕ್ಕಾದರೆ ಬರೀ ಕ್ಲಾಸಲ್ಲೆಲ್ಲ, ನಡ್ಕೊಂಡು ಹೋದಾಗ, ಮನೇಲಿ ಸ್ನಾನ ಮಾಡಿದಾಗ, ಊಟ ಮಾಡಿದಾಗ, ಇದೆಲ್ಲ ಮಾಡಿದಾಗ ನಿದ್ದೆ ಬಗ್ಗೆ ತಲೆ ಇಟ್ಟರೆ ನಿದ್ದೆ ಬಂದುಬಿಡುತ್ತೆ. ಯಾವ ಆಲೋಚನೆಗಳು ಬಾಧೆ ಮಾಡಲ್ಲ. ಯಾಕೆಂದರೆ ನೀವು ಆ ಒಳಗೆ ಹೊರಗೆ ಏನಿರಲ್ಲ ನಿಮ್ಮ ಹತ್ರ. ಮಗು ಥರ ಬಾಲವತೆ, ಉನ್ಮತ್ತವತೆ, ಆಲೋಚನೆಗಳು ಕಡಿಮೆ ಮಾಡಿದಾಗ ಇದು ಸಾಧ್ಯ ಆಗುತ್ತೆ. ಆಲೋಚನೆಗಳು ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮ. ಲಕ್ಷ್ಯ ಎಲ್ಲಿರಬೇಕು? ತ್ರಿಸ್ಥಾನ ಪರ್ಯಾಯೇನ ಸೋಹಮಿತಿ ಸ್ಮೃತ್ವ ಸ್ಥಾನತ್ರಯ ವ್ಯತಿರಿಕ್ತಂ ಶುದ್ಧತ್ವಂ. ಅದು ನಾನು ಲಕ್ಷ್ಯ ಅಲ್ಲಿರಬೇಕು. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ. ಬೇರೆ ಏನೇನೋ ಕೆಲಸಗಳು ಬರುತ್ತೆ ಮಾಡೋದು, ನಂದಲ್ಲ ಇದು, ನಂದು ಸ್ಥಿತಿ ಬೇರೆ, ನಂದು ಅಲ್ಲಿದೆ ನಮ್ಮ ಮನೆ, ಇದು ಸುಮ್ಮನೆ. ಕರೆಕ್ಟಾ? ಇದು ಸುಮ್ಮನೆ. ನಮ್ಮ ಮನೆಯಲ್ಲಿದೆ, ಅಲ್ಲೇನಿಲ್ಲ, ಇಲ್ಲೇ ಇದೆ ಒಳಗಡೆ. ಇಫ್ ಯು ಆರ್ ಸ್ಪ್ರೆಡ್, ಇಫ್ ಯು ಆರ್ ಸ್ಟೇಯಿಂಗ್ ದೇರ್, ಯು ಆರ್ ಬ್ಲಿಸ್ಫುಲ್, ಯು ಆರ್ ಇನ್ಫೈನೈಟ್, ಯು ಆರ್ ಕಾನ್ಷಿಯಸ್ನೆಸ್, ಯು ಆರ್ ಬ್ಲಿಸ್. ಎಲ್ಲ ನೀವೇ ಸತ್ಯಂ ಶಿವಂ ಸುಂದರಂ ಆಗಿರ್ತೀರಾ. ಸೊ ಇದು ಒಂದೇ ಕಗ್ಗಕ್ಕೆ ನಿಂತೋಯ್ತು. ಅಂತರಂಗದ ಗವಾಕ್ಷಗಳ ತೆರೆದಿಡು, ಅಲ್ಲಿ ಚಿಂತೆ ಕುಮಲದು, ಹೊಗೆಗಳು ಒತ್ತವು ಆತ್ಮನನು, ಶಾಂತಿ ಬೇಳ್ಪಡೆ ಮನೆಗೆ ಗೋಡೆ ಒಲೆ ಕಿಟಕಿಯಂ ಸಂತತದ ಅಪೇಕ್ಷಿತವೋ. ಯಾವಾಗಲೂ ಈ ರೀತಿ ಮನಸ್ಸು ಗವಾಕ್ಷ ಓಪನ್ ಮಾಡಿ ಇಟ್ಕೊಳ್ಬೇಕು. ಯಾವುದೇ ಥಾಟ್ ಒಳಗಡೆ ಬಂದು ಡೆವಲಪ್ ಆಗೋದಕ್ಕೆ ಬಿಡಬಾರ್ದು. ಆ ಡೆವಲಪ್ ಆದರೆ ಅದು ಸ್ಕೆಪ್ಟಿಕ್ ಆಗುತ್ತೆ, ಪಾಯ್ಸನ್ ಆಗುತ್ತೆ. ನೋಡಿ, ಒಂದು ಚಿಕ್ಕ ಬೀಕರ್ಗೆ ನೀವೊಂದು ಪಾಯ್ಸನ್ ಹಾಕಿದ್ರೆ ಆ ಬೀಕರೆಲ್ಲ ಪಾಯ್ಸನ್ ಆಗುತ್ತೆ. ಒಂದು ದೊಡ್ಡ ಸಮುದ್ರಕ್ಕೆ ಸ್ವಲ್ಪ ವಿಷ ಆಗ್ತೀವಿ, ಏನಾಗುತ್ತೆ? ನಿಮ್ಮ ಮನಸ್ಸನ್ನು ಸಮುದ್ರ ಮಾಡಿಬಿಡಿ. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಲ್ಲಿ ಬಾಳು, ಕತ್ತಲೆಯ ಮೂಲ ಮೊಡಕುಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸೊತ್ತ. ಮೃತ್ಯು ನಿನಗಲ್ಪತೆಯ ಮಂಕುತಿಮ್ಮ. ಮೃತ್ಯು ಅನ್ನೋದು ಅಲ್ಪತೆ ಏನು ಇಲ್ಲ. ನಚಿಕೇತನಿಗೆ ಯಮ ಹೇಳ್ತಾನೆ, ಮೃತ್ಯು ಉಪಸೇಚನ ಅಂದರೆ ಉಪ್ಪಿನಕಾಯಿ, ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಮೃತ್ಯು. ಇದು ಲಾಸ್ಟು ಶಾಂತಿ ಬೀಳ್ಕೊಡೆ ಮನೆಗೆ ಗೋಡೆ ಒಂದು ಕಿಟಕಿಯು ಸಂತತ ಅಪೇಕ್ಷೆ. ಸಂತತ ಯಾವಾಗಲೂ ಬೇಕಾಗಿರುವಂಥದ್ದು ಅದು ಮನಸ್ಸಿಗೆ. ನಿಮಗೆ ಶಾಂತಿ ಬೇಕಂದ್ರೆ ಸತತವಾಗಿ ನೀವು ಕಿಟಕಿಯನ್ನು ತೆಗೆದಿಡಬೇಕು. ಗೋಡೆಗೆ ಕಿಟಕಿ ಹೇಗೆ ಬೇಕೋ ಹಾಗೆ ನಿಮ್ಮ ಮನಸ್ಸಿಗೆ ಗವಾಕ್ಷಗಳು ಇರಬೇಕು. ಅಂತರಕದ ಗವಾಕ್ಷ. ಮನೆಗೆ ಗವಾಕ್ಷ ಹೇಗಿದೆಯೋ ನಿಮ್ಮ ಅಂತರಂಗಕ್ಕೆ ಗವಾಕ್ಷ ಬೇಕು, ಸಂತತ ಬೇಕು, ಯಾವಾಗಲೂ ಇರಬೇಕು. ಸ್ವಲ್ಪ ಹೊತ್ತು ಬಿಟ್ಟಿರ್ತೀನಿ ಆಮೇಲೆ ಮುಚ್ಕೊಳ್ತೀನಿ ಅಂತಂದರೆ ಅದು ಏನೋ ಮ್ಯಾನಿಪುಲೇಟ್ ಆಗ್ತಾ ಇದೆ ಅಂತ ಆಗಿದೆ. ಓಕೆ, ಸರ್ವೇ ಭವಂತು ಸುಖಿನಃ
सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। हरिः ॐ श्रीगुरुभ्यो नमः। हरिः ॐ तत्सत्।